ಆತನ ನೆನೆಗಿರೋ ಜನರೆಲ್ಲ ಗಜಮುಖನ ಘನಮೂರ್ತಿ ಮದಪೂರ ಗಣನಾಥನ ಲಂಬೋದರನ ವಿನಾಯಕನ ಗಣಾಧಿಪನ ಗೌರಿ ಸುತನ ನೆನೆಗಿರೋ ಜನರೆಲ್ಲ ಗಜಮುಖನ ಘನಮೂರ್ತಿ ಮದಪೂರ ಗಣನಾಥನ ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಚಲ್ವ ಪಾವನ ಚರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ಸಿಲೋಕದನ ಕೋವಿದ ಗಿರಿಜಯ ಪರಸುತನ ಲಂಬೋದರನ ವಿನಾಯಕನ ಗಣಾಧಿಪನ ಗೌರಿ ಸುತನ ವಿನಾಯಕನ ಗಣಾಧಿಪನ ಗೌರಿ ಸುತನ ನೆನೆಯಿರೋ ಜನರೆಲ್ಲ ಗಜಮುಖನ ಅಂಬುರೋದಳ ನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪದಾಂಬುಜಗೆ ಪಡಮಡುತ್ತ ವರ್ಣಿಪೆನಿ ಕಥಾಮೃತವೈ ಆ ಈಗಲ್ಲದೆ ಇನ್ಯಾವಾಗ ಸರಿ ಇಷ್ಟು ನಗುವ ಮೊದಲು ನಾನು ಮಾತ್ರವಲ್ಲ ಖಳ ಸಂತತಿ ಬಂದದ್ದು ಅದೆಷ್ಟು ನಮ್ಮಮ್ಮ ಯೋಚಿಸಿದಳಂತೆ ಏನು ಕ್ಷೇತ್ರ ಅದೆಷ್ಟೇ ಫಲವತ್ತಾಗಿರಲಿ ಬೀಜ ಜಲ್ಲಾದರೆ ಉತ್ತಮ ಬೆಳೆ ಸಿಗಲಾರದು ಎಂದು ಹೀಗೆ ಯೋಚಿಸಿದಂತ ನಮ್ಮಮ್ಮ ಕೈಕಸಾದೇವಿ ಕೇವಲ ದೈತ್ಯ ಬಲ ಸಾಲದು ಬ್ರಹ್ಮ ತೇಜಸ್ಸು ಬೇಕು ಎಂಬ ಕಾರಣಕ್ಕಾಗಿ ಯತಿಯೋರ್ವನನ್ನ ವಿಶ್ರವಸು ಎನ್ನುವ ತಾಪಸಿಯೋರ್ವನನ್ನ ಕೂಡಿ ರಾವಣ ಕುಂಭಕರ್ಣ ವಿಭೀಷಣ ಹೀಗೆ ಮೂವರನ್ನ ಪಡೆದಳಂತೆ ಅಮ್ಮನ ಆಶಯವನ್ನ ತಿಳಿದಂತ ನಾನು ನೇರವಾಗಿ ಈಶನ ಕುರಿತು ತಪಸ್ಸನ್ನ ಮಾಡಿದೆ ಒಲಿಯದೇ ಇದ್ದಾಗ ನನ್ನ ಕಂಠಗಳನ್ನು ಕತ್ತರಿಸಿದೆ ಸಾಮಗಾನವನ್ನ ಹಾಡಿದೆ ಈಶ ಒಲಿದ ಸೃಷ್ಟಿಕರ್ತನಾದ ಬ್ರಹ್ಮ ಆತನನ್ನ ಒಲಿಸಿಕೊಂಡು ಕೋಟಿ ಆಯುರ್ಮಾನವನ್ನ ಪಡೆದೆ ಸದಾಕಾಲ ನಮಗೆ ಕಿರುಕುಳ ಕೊಡುವವರು ಯಾರು ಆ ದೇವತೆಗಳು ಅದಕ್ಕಾಗಿ ಸುರಪ ಮುಖ್ಯರ ಗೆಲಿದಿಯನು ಸುರಪ ಮುಖ್ಯರ ಗೆಲಿದಿಯನು ಸರಸಿರುಬವ ಪಿತಾಮಹನ ಸ್ಮರಹರನು ಮೆಚ್ಚಿದ ಎನ್ನ ಸತ್ಯ
ನಡೆಯಲೇನು. ದೇವತೆಗಳ ಬೇಡಿಕೆಗೆ ಒಲಿದಂತ ಶ್ರೀಹರಿ ನಮ್ಮ ಕುಲದ ಹಿರಿಯರನ್ನೆಲ್ಲ ನಾಶ ಮಾಡಿದ. ಎಷ್ಟು ವಿಧಾನದ ವರ ಪಡೆದದ್ದು, ಎಷ್ಟು ರೀತಿಯಲ್ಲಿ ಬಲಾಢ್ಯರಾದದ್ದು, ಅದ್ಯಾವುದೂ ತಾಗಲಿಲ್ಲ. ನಮ್ಮ ಅವನತಿಗೆ, ರಕ್ಕಸ ಸಂತತಿಯ ನಾಶಕ್ಕೆ ದೇವತೆಗಳೇ ಕಾರಣ ಎಂದು ಭಾವಿಸಿದ ನಾನು ನೇರವಾಗಿ ದೇವಲೋಕಕ್ಕೆ ದಾಳಿ ಇಟ್ಟೆ. ಗದ್ದುಗೆಯಿಂದ ಇಂದ್ರನನ್ನ ಹೊರಗಡೆ ಇದೆ, ರಂಭಾದಿ ನಾರಿಯರ ಸುಖ ಪಡೆದೆ. ಈಗ ಈ ಕನಕ ಲಂಕೇಶ್ವರನ ವೈಭವ ಹೇಗೆ? ಬ್ರಹ್ಮ ಪಂಚಾಂಗ ಓದುತ್ತಾನೆ, ಅಗ್ನಿ ನಾನು ಹೇಳಿದರೆ ಮಾತ್ರ ಉರಿಯುತ್ತಾನೆ, ವಾಯುವಿಗೆ ನನ್ನ ಆಜ್ಞೆ ಬೇಕು ಚಲಿಸುವುದಕ್ಕೆ. ಇಲ್ಲಿಗೂ ಸಮಾಧಾನ ಇಲ್ಲ, ಇಲ್ಲಿಗೂ ಸಮಾಧಾನ ಇಲ್ಲ. ಏನಾಗಬೇಕು ಗೊತ್ತಾ? ಹರಿಯೊಡನೆ ಕಾದಾಡಿ ದುರದಿ ಜಯಿಸಿದರೆ, ಹರಿಯೊಡನೆ ಕಾದಾಡಿ ದುರದಿ ಜಯಿಸಿದರೆ, ದುರದಿ ಜಯಿಸಿದರೆ ಮುಂದರಿಗಳಿಲ್ಲ ಮಗಿನ ಅರುವಲಿನ್ನೇನು. ವೈಕುಂಠವಾಸಿ ಹರಿ, ಅವನಿಂದಲೇ ಇದೆಲ್ಲವೂ ಆಗುತ್ತಾ ಇರುವುದು. ಹರಿಯೋದೊಡನೆ ಕಾದಾಡಿ, ಹರಿಯೋದೊಡನೆ ತೊಡಗಿ ನಾನು ಗೆಲಿದೆನಾದರೆ ಮತ್ತೊಬ್ಬ ನನಗೆ ಎಣೆ ಇಲ್ಲ. ಅಸುರೇಂದ್ರ ಕೇಳು ನುಡಿಯ, ಅಸುರೇಂದ್ರ ಕೇಳು ನುಡಿಯ, ಅಸುರೇಂದ್ರ ಕೇಳು ನುಡಿಯ. ಸಂಗರಗೆ ಅಸುರ ಹರನಿಕೆ ಜಿಯ, ಸಂಗರಗೆ ಅಸುರ ಹರನಿಕೆ ಜಿಯ. ಸಂಗರಗೆ ಅಸುರ ಹರನಿಕೆ ಜಿಯ, ಅಸಮ ಸಾಹಸಿಕರಿಯರು, ಅಸಮ ಸಾಹಸಿಕರಿಯರು ನಾ ತೋರ್ಪೆ ವಸುಧೀಜರಳು ಕೆಲವರು, ನಾ
ಒಂದು ಮಾತು ಹೇಳಿದ್ಯಲ್ಲ, ಹಾ ಹೊರೆಯವರು ನನ್ನ ಬಿಟ್ಟರೆ ಹಾ ಉಳಿದೆಲ್ಲ ಲೋಕವನ್ನು ಗೆದ್ದಂತೆ ಎಂದು. ಹೌದು. ಅದು ತಪ್ಪು. ಯಾಕೆ? ಭೂಲೋಕದಲ್ಲೂ ಒಬ್ಬ ವಿಕ್ರಮಿ ಇದ್ದಾನೆ ಅಣ್ಣ. ತಮ್ಮ ಕೇಳಿ ದೊರೆಯ ತಮ್ಮ ಕೇಳೀಗ ದೊರೆಯ ಮಧ್ಯದೊಳು ನಮ್ಮ ಸರಿಯಾದ ದೊರೆಯ ಮಧ್ಯದೊಳು ನಮ್ಮ ಸರಿಯಾದ ದೊರೆಯ ಒಮ್ಮೆ ನೀ ತೋರವನನು ಮಡುವದಿರೆ ಬೊಮ್ಮ ಕುಲದವನೇ ನಾನು. ಹಾ, ನಿನ್ನ ಮಾತಿನ ಕುರಿತು ಆಕ್ಷೇಪ ಇಲ್ಲ. ಯಾಕೆ? ಯಾಕೆ? ಬೀಸುವ ಬಿರುಗಾಳಿ ಹಾ, ಹೆಮ್ಮರಗಳನ್ನ ಕೆಡಹುತ್ತದೆಯೇ ವಿನಃ ಚಿಕ್ಕ ಪುಟ್ಟ ಸಸಿಗಳನ್ನಲ್ಲ. ಹಾ, ಲೋಕಾಂತರವನ್ನು ಸಂಚರಿಸುವ ನನಗೆ ಭೂಲೋಕ ನನ್ನಿಂದ ಕಡೆಗಣಿಸಲ್ಪಟ್ಟಿತ್ತು. ಹಾ, ಆದರೆ ಒಬ್ಬ ಇದ್ದಾನೆ ಹಾ. ಎಂದು ಹೇಳಿದೆಯಲ್ಲ, ಯಾರವ? ಯಾವ ನಾಡಿನವ? ಹೆಸರೇನು? ಯಾರ ಮಗ? ಹೇಳು. ಅಣ್ಣ, ಏನಲಿಂದ ಅಣ್ಣ ಕೇಳು. ಏನಲಿಂದ ಅಣ್ಣ ಕೇಳು. ಧೃತವೀರ್ಯ ತನುಜ ಭೂಪಾಲಕರೋಳು. ಕೃತವೀರ್ಯ ತನುಜ ಭೂಪಾಲಕರೋಳ್ ಭೂಪಾಲಕರೋಳ್. ಕೃತವೀರ್ಯ ತನುಜ ಭೂಪಾಲಕರೋಳು. ಘನಬಲಾನ್ವಿತನಾದಗೆ ಘನಬಲಾನ್ವಿತ ಘನಬಲಾನ್ವಿತ ಆತಗೆ ಸರಿಯಿಲ್ಲ ಮನುಜ ಸುರಭುಜಗರೊಳಗೆ. ಸರಿ ಇಲ್ಲ ಮನುಜ ಸುರಭುಜಗರೊಳಗೆ. ಘನಬಲಾನ್ವಿತನಾತಗೆ ಸರಿಯಿಲ್ಲ ಮನುಜ ಸುರಭುಜಗರೊಳಗೆ. ಆ, ಆ. ಅಣ್ಣ, ಭೂಲೋಕದಲ್ಲಿರುವ ವಿಕ್ರಮಿ ಯಾರು? ಹೇಳು. ಅಣ್ಣ, ಮಾಹಿಷ್ಮತಿ ನಗರದ ಹೆಸರನ್ನು ಕೇಳಿದ್ದೀಯಾ? ಎಲ್ಲೋ ಕೇಳದಂತಿದೆ. ಅಲ್ಲಿಯ ದೊರೆ ಕೃತವೀರ್ಯ. ಇದ್ರೇನು? ಅವನಿಗೆ ಬಹಳ ವರ್ಷದಿಂದ ಸಂತಾನವಾಗಲಿಲ್ಲ. ಹಾ ಗುರು ದತ್ತಾತ್ರೇಯರ ಅನುಗ್ರಹದಿಂದ ಹಾ ಒಂದು ಗಂಡು ಮಗು ಹುಟ್ಟಿತು. ಹಾ ಕಾರ್ತವೀರ್ಯ ಎನ್ನುವ ಆ ಮಗುವಿಗೆ ಹಾ. ಹುಟ್ಟುವಾಗಲೇ ಕರ ಇರ್ಲಿಲ್ವ? ತಮ್ಮ, ಅಣ್ಣ, 20 ಭುಜಗಳನ್ನು ಕರಗಳನ್ನು ಹೊಂದಿರುವ ಹಾ, ಕನಕ ಲಂಕೇಶ್ವರದಲ್ಲಿ ಹ್ಮ್, ಕೈ ಇಲ್ದಿದ್ದವ್ರ ಕತೆ ಹೇಳ್ತೀಯ ನೀನು? ಮುಂದೆ ಕೇಳು ಅಣ್ಣ. ಹಾ ಗುರು ದತ್ತಾತ್ರೇಯರ ಅನುಗ್ರಹದಿಂದ ಹ್ಮ್. ಸಹಸ್ರ ಭುಜಗಳನ್ನು ಪಡೆದುಕೊಂಡ. ತಲೆ ಎಷ್ಟು? ಒಂದು. ಭುಜ ಎಷ್ಟು? ಸಹಸ್ರ. ವಿಕಾರ ಅಲ್ವದು? ಅಣ್ಣ, ಹಾ. ತಲೆ ಎಷ್ಟುಂಟು ಅನ್ನೋದು ಲೆಕ್ಕಕ್ಕೆ ಬರುವುದಿಲ್ಲ. ಹಾ. ತಲೆ ಒಳಗೇನುಂಟು ಅನ್ನೋದು ಲೆಕ್ಕಕ್ಕೆ ಬರ್ತದೆ. ಹ್ಮ್ 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 ಅಣ್ಣ, ಹ್ಮ್. ದಿಗ್ವಿಜಯಕ್ಕೆ ಹೊರಟ ಅವನು ಹ್ಮ್. ಈಗ ಚಕ್ರವರ್ತಿಯಾಗಿದ್ದಾನೆ. ಹ್ಮ್. ಅವನನ್ನು ನೀನು ಗೆದ್ರೆ ಹ್ಮ್. ಹರಿಯವರು ನನ್ನ ಬಿಟ್ಟು ಮತ್ತಾರಿಲ್ಲ ಅನ್ನೋದು ನಾನು ಒಪ್ತೇನೆ. ಹೌದಾ? ಅನುಜನಾಡಿದ ಮಾತ ಕೇಳ್ದ ಧನುಜಪತಿ ಸಂಗರದಿ ಹೈ ಹಯ ಜನಪತಿಯ ಸದೆ ಪಡಿವೆಯನು ತುಪ್ಪಳವನ್ನು ಜಡಿದು ನುಡಿದರಾದ
ಸಿಕ್ಕಿದವ ಅಲ್ಲದೆ ಇರಬಹುದು. ಒಬ್ಬ ಇದ್ದಾನೆ ಅಂತ ನೀನು ಹೇಳಿದ ಮೇಲೆ ಹಾ ತಮ್ಮ ಅಣ್ಣ ನನಗೂ ಅವೇನು ಅಂತ ನೋಡಬೇಕು ಅಂತ ಆಸೆ ಉಂಟು. ಹಾ ನನ್ನ ಸ್ವಭಾವವೇ ಹಾಗೆ. ಶ್ರೇಷ್ಠನೊಬ್ಬ ಜ್ಯೇಷ್ಠನೊಬ್ಬ ಇದ್ದಾನೆ ಅಂತಾದ್ರೆ ಅವ ಏನು, ಅವ ಎಷ್ಟು, ನನ್ನ ಎದುರಿನಲ್ಲಿ ಎಷ್ಟು, ಅಥವಾ ಅವನ ಎದುರಿನಲ್ಲಿ ನಾನೆಷ್ಟು, ಇದು ನಿರ್ಣಯ ಆಗಲೇಬೇಕು. ಮಂತ್ರಿ, ಸಕಲ ದೈತ್ಯ ಸೇನೆ ಸಜ್ಜಾಗಲಿ. ನಮ್ಮ ಕುಲದೇವನಾದ ಆಯುಷನ ಮನಸ್ಸಿನಲ್ಲಿ ಧ್ಯಾನಿಸಿ ಸೇನಾ ಸಮೇತರಾಗಿ ಹೊರಡೋಣವೇ ಮಹಿಷ್ಪತಿಗೆ. ನಿನಗೊಂಜಿ ನಡೆಯಲಿ. ಒಂದೊಂದು ದಿವಸ ಕರವಿಹೀನರಾದಂಥ ನನ್ನನ್ನು ನಮ್ಮ ಗುರುಗಳು ದತ್ತಾತ್ರೇಯ ಮಹರ್ಷಿಗಳು ಅನುಗ್ರಹಿಸುವಾಗ ಆಡಿದ ಆ ಮಾತು ಈಗಲೂ ಕರ್ಣಗೂಹರದಲ್ಲಿ ಪ್ರತಿಧ್ವನಿಗೊಳ್ಳುತ್ತಾ ಇದೆ. ಏನಾ ಮಾತಿನ ಮತಿತಾರ್ಥ? ನಿನಗೆ 1000 ಭುಜವಾಗಲಿ. ವಿರಾಟ್ ವಿಶ್ವರೂಪನ ಮುಖದಿಂದ ಬ್ರಾಹ್ಮಣರು, ಬಾಹುಗಳಿಂದ ಕ್ಷತ್ರಿಯರು, ತೊಡೆಯಿಂದ ವೈಶ್ಯರು, ಪಾದದಿಂದ ಶೂದ್ರರು ಸೃಷ್ಟಿಯಾದರು. ಚಾತುರ್ವರ್ಣ ಸೃಷ್ಟಿಯಾಯಿತು. ಹಾಗಾಗಿ ಮೇಲಿರುವಂತ ಮುಖದಿಂದ ಸೃಷ್ಟಿಗೊಂಡಂತ ಬ್ರಾಹ್ಮಣರೇ ಶ್ರೇಷ್ಠ ಹೀಗೆ ಭಾವಿಸಿ ಬೀಗುವುದಕ್ಕೆ ಅವಕಾಶ ಇಲ್ಲ. ಶ್ರೇಷ್ಠವಾದಂತ ಮೇಲಿರುವಂತ ತಲೆಯನ್ನು ಮತ್ತೊಬ್ಬರ ಕಾಲಿಗೆ ತಾಗಿಸಿ ನಮಸ್ಕರಿಸಬೇಕು. ಆಗ
ಕೆಳಗಿರುವಂತಹ ಕನಿಷ್ಠವಾದಂತಹ ಕಾಲು ತಾನೇ ಶ್ರೇಷ್ಠ ಎಂದು ಬೀಗುವುದಕ್ಕೆ ಅವಕಾಶ ಇಲ್ಲ. ತಪ್ಪಿಯೂ ಬಾಗಿದ ತಲೆಗೆ ಕಾಲನ್ನು ತಾಗಿಸಕೂಡದು. ಬಾಹುಗಳ ವಿಶೇಷತೆ ಏನು? ಮತ್ತೊಬ್ಬರ ಕಾಲು ಮುಟ್ಟಿ ನಮಸ್ಕಾರ ಮಾಡುವುದಕ್ಕಾಗ್ತದೆ, ಮತ್ತೊಬ್ಬರ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದವನ್ನು ಮಾಡುವುದಕ್ಕಾಗುತ್ತದೆ. ಹಾಗಾಗಿ ತಲೆಗಿಲ್ಲದ ಕಾಲಿಗಿಲ್ಲದ ಮಹತ್ವ ಬಾಹುಗಳಿಗೆ. ದೇಹ ಎನ್ನುವಂತಹ ದೇಶವನ್ನು ಹೇಗೆ ಬಾಹುಗಳು ರಕ್ಷಿಸುತ್ತವೆ? ಕಣ್ಣಿಗೆ ಕಸ ಬೀಳಲಿ, ಕಾಲಿಗೆ ಮುಳ್ಳು ನಾಂಟಲಿ, ರಕ್ಷಣೆಗಾಗಿ ಧಾವಿಸುವುದು ಬಾಹುಗಳು. ದೇಹವನ್ನು ಎರಡು ಬಾಹುಗಳು ರಕ್ಷಿಸುತ್ತವೆ. ಹಾಗೆಯೇ ಸಮಗ್ರವಾದಂತಹ ದೇಶವನ್ನು ಬಾಹುಜರು ಸಂರಕ್ಷಿಸುತ್ತಾರೆ. ದೇಹದ ರಕ್ಷಣೆಗೆ ಎರಡು ಬಾಹುಗಳ ಬಲ ಸಾಕು, ದೇಶದ ರಕ್ಷಣೆಗೆ ಸಾವಿರಾರು ಬಾಹುಗಳ ಬಲವೇ ಬೇಕು ಎನ್ನುವುದೇ ನಮ್ಮ ಗುರುಗಳ ಆಶಯ. ಹಾಗಾಗಿ ನಿನಗೆ 1000 ಭುಜವಾಗಲಿ. ಕೇವಲ ಸಂಖ್ಯೆಯಲ್ಲಿ 1000 ಬಾಹುಗಳು ಮಾತ್ರ ಅಲ್ಲ, 1000 ಬಾಹುಗಳು ಹೌದು. ವಿರೋಧಿಗಳ ಸಮ್ಮುಖದಲ್ಲಿ ಕಾಡಿ ಮಾರ್ಮರೆತು ಹೋರಾಟ ಮಾಡುತ್ತಿರುವಂತಹ ಸಂದರ್ಭ, ಅವರ ಕೈಯ ಕರವಾಲದಿಂದ ನನ್ನ ಕರಗಳು ಕತ್ತರಿಸಲ್ಪಟ್ಟರು. ಮತ್ತೆ 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 ಚಿಗುರಡೆಯಬಹುದಾದಂತಹ 1000 ಬಾಹುಗಳು. ಹೀಗೆ ಗುರುಗಳಿಂದ ಅನುಗ್ರಹಿತನಾದಂತಹ ನಾನು ಪುರವನ್ನು ಸೇರಿದೆ. ತಂದೆ ತಾಯಿಯರು ವಿದ್ಯುಕ್ತವಾಗಿ ಪಟ್ಟಬಂಧ ಮಹೋತ್ಸವವನ್ನು ನೆರವೇರಿಸಿದರು. ವಾನಪ್ರಸ್ಥಕ್ಕೆ ಆಶೀರ್ವದಿಸಿ ತೆರಳಿದರು. ಪಟ್ಟ ಏರಿದ ಮರುಗಳಿಗೆಯಲ್ಲಿ ನಾನು ಕೈಗೊಂಡ ದಿಟ್ಟ ಕಾರ್ಯ ಭುಜ ಬಲದಿ ಧರಣಿ ಪರ ಗೆಲಿದೆ. ಹೈಹಯ ವಂಶಸ್ಥ ಶಾಪಗ್ರಸ್ತ ಮನತನದಲ್ಲಿ ಹುಟ್ಟಿದವ, ಹುಟ್ಟುವಾಗ ಕರವಿಹೀನನಾಗಿ ಹುಟ್ಟಿದವ, ಏನು ಮಾಡಿಯಾರು ಎನ್ನುವಂತ ಗಂಡಗರ್ವದಿಂದ ಮಾರುಮಲೆತವರನ್ನು ಎಡೆಮೆಟ್ಟಿ ಬಲಾತ್ಕಾರವಾಗಿ ಕಪ್ಪಗಾಣಿಕೆಯನ್ನು ಪಡೆದೆ. ಹುಟ್ಟುವಾಗ ಕರವಿಹೀನನಾಗಿ ಹುಟ್ಟಿದರು. ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಕರ್ತವೀರ್ಯಾರ್ಜುನ 1000 ಕರಗಳನ್ನು ಹೊಂದಿದ್ದಾನೆ. ಸ್ಥಾನಾಪನ್ನ ವ್ಯಕ್ತಿಯೇ ಹೌದು, ಅಪ್ರತಿಹತ ವಿಕ್ರಮಿಯೇ ಹೌದು. ಹಾಗಾಗಿ ಅವನಿಗೆ ಮಣಿಯುವುದೇ ಸರಿ ಎನ್ನುವಂತಹ ಗೌರವ ಭಾವನೆಯಿಂದ ಕಪ್ಪಗಾಣಿಕೆಯನ್ನು ಒಪ್ಪಿಸಿ ಪದಾಕ್ರಾಂತರಾದವರನ್ನು ಅಷ್ಟೇ ಗೌರವದಿಂದ ಮನ್ನಿಸಿದೆ. ನನ್ನ ಈ ಕಾರ್ಯ ವೈಖರಿಯನ್ನು ಕಂಡು ಸುಜನರು ಶ್ಲಾಘಿಸುವುದಕ್ಕೆ ತೊಡಗಿದರು. ಕರ್ತವೀರ್ಯಾರ್ಜುನ ಸುಜನಮಾನಿತರೇ ಹೌದು. ನನ್ನ ದಿಗ್ವಿಜಯದ ಅವಧಿಯಲ್ಲಿ ಏಕಕಾಲದಲ್ಲಿ 2 ಮಹತ್ ಸಾಧನೆ. ಒಂದು ನನ್ನ ಅಧಿಕಾರದ ಪುನಃ ಪ್ರತಿಷ್ಠಾಪನೆ, ಮತ್ತೊಂದು ಸುಜನರ ಮನ್ನಣೆಗೆ ಪಾತ್ರನಾಗಿರುವುದು. ಇದಕ್ಕಿಂತಲೂ ಹೆಚ್ಚಿಗೆ ಇನ್ನೇನು ಬೇಕು? ಸಂಘವಾಗಿ ದಿಗ್ವಿಜಯವನ್ನು ಪೂರೈಸಿದೆ. ಬಂಡಿಗಳಲ್ಲಿ ಅವರಿತ್ತಿರುವಂತಹ ಕಪ್ಪಗಾಣಿಕೆಯನ್ನು ಶೇಖರಿಸಿಕೊಂಡು ಪುರದತ್ತ ದಿಗ್ವಿಜಯವನ್ನು ಪೂರೈಸಿ ಧಾವಿಸಿ ಮನಸೆಳೆವಾ ಮಧುಮಾಸ ಮನಸೆಳೆವಾ ಮಧುಮಾಸ ಮನಸೆಳೆವಾ ಮಧುಮಾಸ ಮಧುಮಾಸ ಮನಸೆಳೆವಾ ಮಧುಮಾಸ ಮನಸೆಳೆವಾ ಮನಸೆಳೆವಾ ಮಧುಮಾಸ 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 ಮನಸೆಳೆವಾ ಮಧುಮಾಸ 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 ಮನಸೆಳೆವಾ ಮಧುಮಾಸ ಮಧುಮಾಸ ಮನಸೆಳೆವಾ ಮಧುಮಾಸ ಮಧುಮಾಸ ಭೂಮಿಯ ತಣಿಸ ಬಂದಿರೆ ಮಧುಮಾಸ
ಬಂದಿರೆ ಮಧುಮಾಸ ಮಧುಮಾಸ ಭೂಮಿಯ ತಣಿಸ ಬಂದಿರೆ ತಣಿಸ ಬಂದಿರೆ ಸೊಬಗ ನೀಕಿಸೆ ಸೊಬಗ ಈಕಿಸೆ ಸೊಬಗ ಈಕಿಸೆ ಭೂಮಿಯ ತಣಿಸ ಬಂದಿರೆ ಸೊಬಗ ನೀಕಿಸೆ ಸೊಬಗ ನೀಕಿಸೆ ವನಜಮುಖಿಯರ ಕೂಡು ತಿಂದಿಲಿ ವನಜಮುಖಿಯರ ವನಜಮುಖಿಯರ ಕೂಡು ಇಂದಿಲಿ ವನವ ಚೇರಿಪೆ ವನವ ಚೇರಿಪೆ ವನಜಮುಖಿಯರ ಕೂಡು ತಿಂದಿಲಿ ವನವ ಚರಿಪೆ ಎಲ್ಲಿಗೆ ಅಂತ ಕೇಳುವುದು ಬೇಡ. ಎಲ್ಲಿಗೆ ಅಂತ ಕೇಳಬಹುದಾಗಿತ್ತು. ಕೇಳಿದ್ರೆ ಅಧಿಕ ಪ್ರಸಂಗತನ ಅಂತ ಆಗುದಿಲ್ವೇ? ಆ ಕುರಿತಾಗಿ ಯೋಚನೆ ಮಾಡುವುದೇ ಬೇಡ. ಏನೇನು ನಿಮ್ಮ ಸಾಲೇ ಅದು. ಅಧಿಕ ಪ್ರಸಂಗಿಗಳ ಸಾಲು. ಶಾಲೆ ಅಂತ ನೀನು ಅದಕ್ಕೆ ಹೊರತಾದವನಲ್ಲ. ಇಲ್ಲ, ನಾನು ಯಾವಾಗ್ಲೂ ಅಧಿಕ ಪ್ರಸಂಗ ಮಾಡುವುದಿಲ್ಲ. ಪ್ರಸಂಗದಲ್ಲಿ ಎಲ್ಲಿಯಾದ್ರೂ ಅಧಿಕ ಇದ್ರೆ ಬಿಡುವುದೇ ಇಲ್ಲ. ಅಂತಃಪುರಕ್ಕೆ ಹೋಗಿ ಬಾ. ಅಂತಃಪುರಕ್ಕೆ? ಹೌದು. ಯಾಕೆ ಅಂತ ಕೇಳಬಹುದೇ? ಇದು ಅಧಿಕ ಪ್ರಸಂಗ ಅಲ್ಲ. ಪ್ರಾಮಾಣಿಕವಾಗಿ ತಿಳಿದುಕೊಂಡು ಹೋಗಬೇಕು. ಹೌದು. ಇದು ಮನಸೆಳವ ಮಧುಮಾಸ, ವಸಂತ ಕಾಲ. ಈ ಕಾಲಕ್ಕೆ ಸರಿಯಾಗಿ ದಿಗ್ವಿಜಯವನ್ನ ಪೂರೈಸಿ ಪುರದತ್ತ ಧಾವಿಸಿದ್ದೇನೆ. ಹಾಗಾಗಿ ನಮ್ಮ ಸೈನಿಕರೆಲ್ಲ ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದಾರೆ. ಆ ಕಡೆಯಲ್ಲಿದ್ದಾರೆ. ಪುರ ಸೇರುವ ಪೂರ್ವದಲ್ಲಿ ಈ ವಸಂತ ಕಾಲದಲ್ಲಿ ವನವಿಹಾರ ಜಲಕ್ರೀಡೆಯನ್ನು ಪೂರೈಸಿಯೇ ಪುರವನ್ನು ಸೇರೋಣ. ಇದು ನಮ್ಮ ಯೋಚನೆ. ಸರಿ, ನಾನೊಬ್ಬರೇ ಹೋದ್ರೆ ಆಗ್ತದ? ಬೇಕಲ್ಲ. ಜಲಕ್ರೀಡೆ ಯಾವಾಗಲೂ ನಾವೇ ಹೋದ್ರೆ ಏನಾಗ್ತದೆ? ಹೋದ ಮಿಂದ ಬಂದ ಅಂತ ಆಗ್ತದೆ ಅಲ್ವಾ? ಹೌದೌದು. ಹಾಗಾಗಿ ವನಜ ಮುಖಿಯರು ಬೇಕು. ಅವರ ಅಂತಃಪುರದಲ್ಲಿದ್ದಾರೆ. ನೀನು ಅವರನ್ನೆಲ್ಲ ಏಕಕಾಲದಲ್ಲಿ ಒಟ್ಟು ಸೇರಿಸಿ ಕೂಡಲೇ ಇಲ್ಲಿ ಕರ್ಕೊಂಡು ಬಾ. ಇಲ್ಲಿವರೆಗೆ ಕರ್ಕೊಂಡು ಬಂದ್ರೆ ಆಯ್ತಲ್ವಾ? ಹೌದೌದು. ಅಲ್ಲಿವರೆಗೆ ಹೋಗಿ ಇಲ್ಲಿವರೆಗೆ ಬರುವವರೆಗೆ ತಾವು ವಿಶ್ರಾಂತಿಯಲ್ಲಿರ್ತೀರಿ. ಆದಿತ್ತು, ಹೋಗಿ ಬರ್ತೇನೆ.
ಅಂತಃಪುರವನ್ನು ಸೇರಿದೆ. ಆದ್ರೆ ಹತ್ತಿರದಲ್ಲಿ ಯಾರು ಕಾಣ್ತಾ ಇಲ್ವಲ್ಲ. ಈ ಹೆಣ್ಣು ಮಕ್ಕಳನ್ನು ಒಟ್ಟುಗೂಡಿಸುವುದು ಅಂದ್ರೆ ಭಾರಿ ಕಷ್ಟ. ಈ ಪ್ರಪಂಚದಲ್ಲಿ ಯಾವ ಕೆಲಸವನ್ನಾದ್ರೂ ಮಾಡಬಹುದು, ಹೆಣ್ಣು ಮಕ್ಕಳನ್ನು ಒಟ್ಟು ಸೇರಿಸುವುದು ಅಂತ ಹೇಳಿದ್ರೆ ಕಷ್ಟ. ಅದೇ ಅಂದ್ರೆ ಉದಾಹರಣೆಗೆ ಹೇಳುವುದಿದ್ರೆ, ಕಪ್ಪೆಯನ್ನು ಹಿಡಿದು ತುಲಾಭಾರ ಮಾಡುವುದು ಒಂದೇ, ಹೆಣ್ಣು ಮಕ್ಕಳನ್ನು ಒಟ್ಟು ಸೇರಿಸುವುದು ಒಂದೇ ಅಲ್ಲ. ಯಾಕಂತ ಹೇಳಿದ್ರೆ ಒಂದು ಕಪ್ಪೆಯನ್ನ ಹಿಡಿದು ತಕ್ಕಡಿಗೆ ತಂದಿಟ್ಟು ಮತ್ತೊಂದು ಹಿಡಿಯುವಾಗ ಇದು ಪುಟಕ್ಕ ಹಾಕುತ್ತಿಲ್ವೆ, ಅದೇ ಅದನ್ನು ತಂದಿಡುವಾಗ ಇದು ಪಟಕ್ಕಂತ ಹಾಕುತ್ತಿಲ್ವೆ. ಹಾಗೆಯೇ ಒಬ್ಬರನ್ನು ಕರೆದ್ರೆ ಮತ್ತೊಬ್ಬರು ಬರುವುದಿಲ್ಲ, ಮತ್ತೊಬ್ಬರನ್ನು ಕರೆದ್ರೆ ಇನ್ನೊಬ್ಬರು ಸಿಗುವುದಿಲ್ಲ. ಹಾಗಾಗಿ ಏನ್ ಮಾಡುವ, ಸಮಯ ಮೀರಿ ಹೋಗ್ತಾ ಉಂಟು. ಹೇಳಿದ ಅವಧಿಯಲ್ಲಿ ನಾನು ಕರ್ಕೊಂಡು ಹೋಗದೇ ಇದ್ರೆ ಯಾಕೆ ಅಂತ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ಒಂದು ಕೆಲಸ ಮಾಡ್ತೇನೆ, ಇಲ್ಲೇ ನಿಂತು ಕೂಗಿ ಕರೀತೇನೆ. ಎಷ್ಟು ಜನರಿಗೆ ಕೇಳ್ತದೋ ಅವರೆಲ್ಲ ಬಂದೇ ಬರ್ತಾರಲ್ವಾ, ನಮಗ್ ಸಾಕು. ಯಮ ಯಮ ಓ ಯಮ ಎಂತದ್ದು ನಿನ್ನದು ರಾಗ? ಯಮ 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 ಹೀಗೆ ಕೂಗಿದ್ರೆ ಅವನೇ ಬರ್ತಾನೆ ಕರ್ಕೊಂಡು ಹೋಗ್ಲಿಕ್ಕೆ. ಯಮ ನಾನು ಎಣಿಸಿದ್ದೆ ಅವನೇ ಬರ್ತಾನೇನೋ ಅಂತ. ಅವನು ಬರ್ಲಿ, ನೀವೇ ಬಂದ್ರಲ್ಲ. ಅಂದ್ರೆ ಹೇಳುದೆಂತದ ಅಂದ್ರೆ ಅವನು ಬರ್ಲಿಲ್ಲ, ನೀವು ಬಂದ್ರಿ ಅಂತ. ಬರುವುದು ಬೇಡ ಅಂತ ನಾವು ಬಂದಿದ್ದೆ. ಯಮ ಅಂತ ಹೇಳಿದ್ದಲ್ಲ, ಮತ್ತೆ ಅಮ್ಮ ಅಮ್ಮ ಅಂತ ಕೂಗಿದೆ. ನಿಮಗೆ ಯಾರಿಗೂ ಕೇಳಲಿಲ್ಲ ಹೋದಲ್ವಾ? ದೀರ್ಘ ಸ್ವರದಿಂದ ಅಮ್ಮ ಅನ್ನೋದು ಯಮ ಆಗಿ ಕೇಳಿದ್ದು ನಿಮ್ಗೆ ಅಷ್ಟೇ. ಹೌದೌದು, ನನ್ನ ಪರಿಚಯ ಆಗ್ಲಿಲ್ವೇ? ಯಾರು ನೀನು ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವೇ ನಿಮಗೆ? ನನಗೂ ಗೊತ್ತಾಗ್ಲಿಲ್ಲ. ನಿಮ್ಮಿಬ್ಬರಿಗೂ ಗೊತ್ತಾಗ್ಲಿಲ್ವೇ? ಗೊತ್ತಾಗ್ಲಿಲ್ಲ ಅಂತ ಕೇಳಿದ್ದು ಯಾರು ಅಂತ. ಅಲ್ಲ, ಅದೇ ಗೊತ್ತಾಯ್ತು. ನಾನು ನಿಮ್ಮ ಗಂಡ. ಈ ಜನ್ಮದಲ್ಲಲ್ಲ, ಇನ್ನು 7 ಜನ್ಮ ಎತ್ತಿ ಬಂದ್ರು ಆ ಯೋಗವೂ ಇಲ್ಲ, ಯೋಗ್ಯತೆಯೂ ನಿನಗಿಲ್ಲ. ನಮ್ಮ ಗಂಡ ಅಂತೆ. ಯೋಗ ಯೋಗ್ಯತೆ ಇದ್ರೂ ನಿಮ್ಮೊಡನೆ ಈ ರೀತಿ ಮಾತಾಡುವವನೇ ಅಲ್ಲ ನಾನು. ಮತ್ತೆ ನೀವೇನೋ ತಪ್ಪು ತಿಳ್ಕೊಂಡ್ರೆ ನಾನು ಹೊಣೆಗಾರನೇ. ಅಂದ್ರೆ ಬೇಡ ನೀನು. ಯಾವಾಗಲೂ ಮಾತನಾಡುವಾಗ ಒಂದ ಬುಡಕ್ಕೆ ಬಾಯಿ ಹಾಕಬೇಕು, ಇಲ್ಲ ತುದಿ ಬಾಯಿ ಹಾಕಬೇಕು, ಮಧ್ಯದಲ್ಲಿ ಒಂದು ಬಾಯಿ ಹಾಕಬಾರ್ದು. ಇದು ತಪ್ಪಿದ್ದು ನಾವೇ. ನೀವೇ ತಪ್ಪಿದ್ದು. ಅಂದ್ರೆ ನಾನು ನಿಮ್ಮ ಗಂಡನ ಒಟ್ಟಿನಲ್ಲಿ ದಿಗ್ವಿಜಯಕ್ಕೆ ಹೋದವ. ಹಾಗೆ ಮತ್ತೆ ಹೇಗೆ ದಿಗ್ವಿಜಯ್ ಏನ್ ನೋಡ್ತಾ ಇದ್ದೀರಿ? ಅವರಲ್ಲಿ ಯಾರು? ನಮ್ಮವರು. ನಿಮ್ಮವರು ಬರ್ಲಿಲ್ಲ ಇಲ್ವಾ? ದಿಗ್ವಿಜಯನ್ನು ಪೂರೈಸಿ ಬರ್ತಾ ಬರ್ತಾ ಇರುವಾಗ ನನ್ನನ್ನು ಪಕ್ಕನೆ ಕರೆದು ಹೇಳಿದ್ರು, ನನಗೆ ಇವತ್ತು ಮನಸ್ಸಾಗಿದೆ ಅಂದ್ರು. ಯಾವುದಕ್ಕೆ ಅಂತ ನಾನು ಕೇಳಿದೆ. ಕೇಳಿದ್ಯಾ? ಹೌದೌದು, ಜಲಕ್ರೀಡೆ ವನವಿಹಾರಕ್ಕೆ ಮನಸ್ಸಾಗಿದೆ, ಹಾಗಾಗಿ ನೇರವಾಗಿ ಅಂತಃಪುರದವರೆಗೆ ಹೋಗಿ ಬಾ ಅಂದ್ರು. ಹೌದಾ? ಹೌದೌದು. ಹಾಗಾಗಿ ಓಡಿ ಓಡಿ ಬಂದಿದ್ದೇನೆ. ನಿಮ್ಮ ಯಜಮಾನರಲ್ಲೇ ಇದ್ದಾರೆ, ಇಲ್ಲಿ ಬರಲಿಲ್ಲ. ಅವರು ಹೇಳಿ ಕಳುವಿ ಕೊಟ್ಟಿದ್ದಾರೆ, ಜಲಕ್ರೀಡೆ ವನವಿಹಾರಕ್ಕೆ ನೀವು ಅಲ್ಲಿಯವರೆಗೆ ಬರಬೇಕಂತೆ. ಹೌದಾ? ನಿಮಗೂ ಮನಸ್ಸುಂಟೆ? ಇದ್ರೆ ನಿಮಗೂ ಮನಸ್ಸುಂಟೆ? ಮನಸ್ಸಿದ್ರೆ ನಿಮ್ಮಿಬ್ಬರಿಗೂ ಮನಸ್ಸಿದ್ರೆ ನನ್ನೊಟ್ಟಿ ಬನ್ನಿ. ನಮಗ್ ಮನಸ್ಸಿರುವುದಕ್ಕೂ ನಿನ್ನ ಜೊತೆಗೆ ಬರುವುದು ಸಂಬಂಧ ಉಂಟೇನಾ? ಉಂಟು. ನಿಮ್ಮ ಯಜಮಾನರು ಎಲ್ಲಿದ್ದಾರೆ ಎನ್ನುವುದು ನಿಮಗೆ ಗೊತ್ತಿದೆಯೇ? ಗೊತ್ತಿಲ್ಲ. ತೋರಿಸಬೇಕು ಅಂತ ನನ್ನೊಂದಿಗೆ ಬರ್ಬೇಕಲ್ಲ. ನಲವಿ ನೀವು ನಲಿದಾಡಿ ವನಿತೆಯರು ನಡೆದರಲು ಪ್ರಭು, ವಿಷಯ ಎಲ್ಲ ಗೊತ್ತಾಯ್ತಲ್ಲ. ಅವಸರವಾಗಿ ಮನದನ್ಯರು ಬರಬೇಕು ಎನ್ನುವ ಹಾಗೆ ಹೇಳಿದ್ರೆ, ಆದ್ರೆ ಯಾಕೆ ಅಂತ ಗೊತ್ತಾಗ್ಲಿಲ್ಲ. ಸಿಕ್ಕಿದ ಇಷ್ಟು ಜನರನ್ನು ಕರ್ಕೊಂಡು ಬಂದಿದ್ದೇನೆ, ಮತ್ತುಳಿದವರು ಸಿಕ್ಲಿಲ್ಲ ನನಗೆ. ವಿಷಯ ಹೇಳಲೇ ಇಲ್ವಾ? ಹೇಳಿದ್ದೇನೆ. ಅವನು ಏನೇನೋ ಹೇಳಿದ್ದಾನೆ. ಹೌದೇನಾ? ನಾನು ಹೇಳುವಾಗೆ ಹೇಳಿದ್ದೇನೆ, ಅವರಿಗೆ ಏನೇನೋ ಆಗಿ ಕೇಳಿದ್ರು, ನಾನು ಹೊಣೆಗಾರ. ಹೇಳಿದ್ದಾನೆ. ಆದ್ರೆ ಹಿರಿಯರೊಂದು ಮಾತು ಹೇಳಿಲ್ವಾ, ಶಂಕದಿಂದ ಬಂದ್ರೆ ಮಾತ್ರ ತೀರ್ಥ ಎನ್ನುವ ಹಾಗೆ. ನಾನೇ ಹೇಳ್ತೇನೆ ಕೇಳಿ. ಕಲಹಂಸ ಗಮನೆಯ ಈಗ ಕಲಹಂಸ ಗಮನೆಯ ಈಗ ಕಲಹಂಸ ಗಮನೆಯ ಈಗ ಕೇಳಿ ನಲಿವ ನರ್ಮದೆಯೋಳು ಬೇಗ
ನಲವಿನಿಂ ಜಲ ಕ್ರೀಡೆ ಆಡುವ ಮನವೋ ನಲವಿನಿಂ ಜಲ ಕ್ರೀಡೆ ನಲವಿನಿಂ ಜಲ ಕ್ರೀಡೆ ನಲವಿನಿಂ ಜಲ ಕ್ರೀಡೆ ಆಡುವ ಮನವೋ ತಿಳುವ ಬೇವುದು ಮನದ ಇರುವುದು ಸುಲಲಿತಾಂಗಿಯರೆಲ್ಲ ಇದ್ದಿಲಿ ತಿಳುವ ಬೇವುದು ಮನದ ಇರುವುದು ಸುಲಲಿತಾಂಗಿಯರೆಲ್ಲ ಇದ್ದಿಲಿ ಕಲಗಂಸ ಗಮನೆಯರೀಗ ಕಲಗಂಸ ಗಮನೆಯರೀಗ ಕೇಳಿ ನಲಿವ ನರ್ಮದೆಯುಳು ಬೇಗ ಕಲಗಂಸ ಗಮನೆಯರೀಗ ಓ ಕಲಹಂಸಗ ಮನೆಯರೇ, ಹೇಳಿ ಹೇಳಿ ಹೇಳಿ, ತಡ ಮಾಡಕೂಡದು. ನಾನು ಆಡುವಂತಹ ಮಾತನ್ನ ಕೇಳಿ. ಈ ವಸಂತ ಕಾಲದಲ್ಲಿ ವನವಿಹಾರ ಜಲಕ್ರೀಡೆ ವಾರ್ಷಿಕ ಪದ್ಧತಿ. ಇವತ್ತು ಆ ಕಾಲಕ್ಕೆ ಸರಿಯಾಗಿ ಆಗಮಿಸಿದ್ದೇವೆ. ಆದ್ದರಿಂದ ನರ್ಮದಾ ನದಿಗೆ ಹೋಗಿ ಜಲಕ್ರೀಡೆ ಆಡಿ ಆಮೇಲೆ ವನವಿಹಾರ ಮಾಡಿ ಮಾನಸಿಕವಾಗಿರುವಂತಹ ಕ್ಲೈಬ್ಯವನ್ನು ದೈಹಿಕವಾದಂತಹ ಆಯಾಸವನ್ನು ನೀಗಿಸಿಕೊಳ್ಳಬೇಕು. ಇದು ನನ್ನ ಆಶಯ. ನಿಮ್ಮ ಅಭಿಪ್ರಾಯ ಹೇಳಿ. ಬರ್ತೀರಾ? ಹೌದು ಹೇಳಿ. ದೊರೆರಾಯ ನಿಮ್ಮ ನುಡಿ ಕೇಳಿ ಆ ದೊರೆರಾಯ ನಿಮ್ಮ ನುಡಿ ಕೇಳಿ ರನ್ಮನವು ಹರುಷದಿಂದಲಿ ಕುಣಿಯುತ್ತಿರುವುದು ರನ್ಮನವು ಹರುಷದಿಂದಲಿ ಕುಣಿಯುತ್ತಿರುವುದು ಕುಣಿಯುತ್ತಿರುವುದು ದೊರೆರಾಯ ನಿಮ್ಮ ನುಡಿ ಕೇಳಿ ರನ್ಮನವು ಹರುಷದಿಂದಲಿ ಕುಣಿಯುತ್ತಿರುವುದು ರನ್ಮನವು ಹರುಷದಿಂದಲಿ ಕುಣಿಯುತ್ತಿರುವುದು ರನ್ಮನವು ಹರುಷದಿಂದಲೇ ಕುಣಿಯುತ್ತಿರುವುದು ಬರುವೆ ವೈ ನಿಮ್ಮೊಡನೆ ಸರಸಿಯಲ್ಲಿ ಕ್ರೀಡಿಸಲು ಬರುವೆ ವೈ ನಿಮ್ಮೊಡನೆ ಸರಸಿಯಲ್ಲಿ ಕ್ರೀಡಿಸಲು ಸರಸಿಯಲ್ಲಿ ಕ್ರೀಡಿಸಲು ಸರಿ 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 ಎನ್ನುತ್ತ ಪೊರಟರಾದಿನ ಎಲ್ಲ ಮುದದಿ ಸರಿ ಎನ್ನುತ್ತ ಪೊರಟರಾದಿನ ಎಲ್ಲ ಮುದದಿ ಈ ಈ ಈ ಬರುವೆ ವೈ ನಿಮ್ಮೊಡನೆ ಸರಸಿಯಲ್ಲಿ ಕ್ರೀಡಿಸಲು ಸರಿ ಎನ್ನುತ್ತ ಪೊರಟರಾದಿನ ಎಲ್ಲ ಮುದದಿ ಪ್ರಭು, ನೀವು ಆಡಿದಂತಹ ಮಾತು ಕೇಳಿ ನನಗಾದಂತಹ ಸಂತೋಷ ಅಷ್ಟಿಷ್ಟಲ್ಲ. ಕಾರಣ ದಿಗ್ವಿಜಯಕ್ಕೆ ಹೋದವರು ತಾವು ಹೋಗುವ ಸಂದರ್ಭದಲ್ಲಿ ನಮ್ಮೆಲ್ಲರಲ್ಲಿಯೂ ಸೂಚ್ಯವಾಗಿ ತಿಳಿಸಿದ್ರಿ. ನಿಮ್ಮ ಸಾಂಗತ್ಯವು ಸಾಮೀಪ್ಯವನ್ನು ಬಿಟ್ಟಿರುವುದಕ್ಕೆ ಸಾಧ್ಯವಿಲ್ಲದೆ ಮನಸ್ಸಿಲ್ಲದ ಮನಸ್ಸಿನಿಂದ ಕಳಿಕೊಟ್ಟವರು ನಾವು. ನನ್ನವರು ಯಾವಾಗ ಬಂದಾರು, ಯಾವ ಕ್ಷಣದಲ್ಲಿ ಬಂದಾರು, ಅಲ್ಲ ಯಾವ ದಾರಿಯಲ್ಲಿ ಬಂದಾರು ಎನ್ನುವ ಹಾಗೆ ಕಾದು 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 ಸೋತು ಹೋದವಳು ನಾನಾಗಿದ್ದೆ. ಆ ವಿಷಯ ಹೇಳುವುದೇ ಬೇಡ. ಅವರು ಕುತ್ತಿಗೆ ನೋಡಿದ್ರೆ ಗೊತ್ತಾಗುವುದಿಲ್ವಿ? ಆ ಬಾಗಿಲಲ್ಲಿ ಬರ್ತಾರೋ ಈ ಬಾಗಿಲಲ್ಲಿ ಬರ್ತಾರೋ ಕಾದು ಕಾದು ಇಣುಕಿ ಇಣುಕಿ
ಅಂತ ಕುತ್ತಿಗೆ ಕೊಕ್ಕರೆ ಕುತ್ತಿಗೆಯಾಗಿ ಹೋಗಿದೆ. ಇದು ಸುಮ್ನಿರ. ಅದು ಮಾನಸಿಕವಾಗಿ ನಾನು ಬಳಲಿದ್ದು ಹೌದು, ದೈಹಿಕವಾಗಿ ಬಳಲಿಲ್ಲ, ಗೊತ್ತಾಯ್ತಾ? ಅದು ಕಡಿಮೆ ಮಾಡ್ಲಿಲ್ಲ, ಇವರು ಹೋಗುವಾಗಲೂ ವ್ಯವಸ್ಥೆ ಮಾಡಿ ಹೋಗಿದ್ದಾರೆ. ಹೌದೌದು. ಹಾಗಂತ ಈಗ ನೀವು ಆಡಿದ ಮಾತು ಕೇಳಿ ನನಗಾದ ಸಂತೋಷಕ್ಕೆ ಪಾರವೇ ಇಲ್ಲ. ಒಂದು ಉದಾಹರಣೆ ಕೊಡಬಹುದು. ಹಸಿದ ಹಸುವಿಗೆ ಹಸಿರು ಹುಲ್ಲನ್ನು ಕಂಡಾಗ ಎಷ್ಟು ಸಂತೋಷ ಆಗ್ಲಿಕ್ಕಿಲ್ಲ, ಅಷ್ಟು ಸಂತೋಷ ನನ್ನ ಮನಸ್ಸಿಗಾಯ್ತು. ಒಳ್ಳೆ ಉದಾಹರಣೆ. ಹಸಿದ ಹಸುವಿಗೆ ಹಸನಾದ ಹುಲ್ಲನ್ನು ಕಂಡಾಗ ಅಲ್ಲೇ ಮೆಂದು 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 ಅಲ್ಲೇ ಬಿದ್ದುಕೊಂಡು ಅಲ್ಲೇ ಸಗಣಿ ಆಗ್ತದೆ ಬಿಟ್ರೆ ಹೇಳುವುದೇ ಇಲ್ಲ. ಆ ರೀತಿ ಸಂತೋಷ ಆದದ್ದು. ಬೇಡ, ಈ ಉದಾಹರಣೆ ಸರಿಯಾಗ್ಲಿಲ್ವಾ? ಇನ್ನೊಂದು ಕೊಡ್ತೇನೆ. ಓಡುವವನನ್ನು ದೂಡಿ ಬಿಟ್ಟಾಗ ಅವ ಕೌಚ್ ಬಿದ್ದವ ಓಡುವುದೇ ಇಲ್ಲ ಮತ್ತೆ. ಅಂದ್ರೆ ದೂಡಿದ ತಕ್ಷಣ ಅಂದ್ರೆ ಅವನಿಗೆ ಪ್ರೋತ್ಸಾಹ ಕೊಟ್ಟಾಗ ಆಯ್ತು ಅಂತ ಹೇಳಿ ಅವಳು ಸಂತೋಷಕ್ಕೆ ಕೊಟ್ಟ ಉದಾಹರಣೆ. ಹೌದೌದು. ನನಗಂತೂ ಬಹಳ ಸಂತೋಷ ಆಯ್ತು. ನಾನು ಬರ್ತೇನೆ. ನೀನು ನನ್ನನ್ನು ಕೇಳುವುದೇ ಬೇಡ ನೀವು. ಆದ್ರೆ ಅವಳು ಬರುವುದಿಲ್ಲ, ಬೇಡ ಬಿಟ್ಟು ಹೋಗುವ. ಹೇಳಿದ್ನಲ್ಲ ಹಾಗೆ ನಿನ್ನ ಹತ್ರ ಬರುವುದಿಲ್ಲ ಅಂತ ಹೇಳಿದ್ನ. ಅಲ್ಲ ಹಾಗೆಲ್ಲ ಅದಲ್ಲ, ನೀವು ಆ ಮಾರ್ಗದಲ್ಲಿ ಬರ್ತಿರೋ ಈ ಮಾರ್ಗದಲ್ಲಿ ಬರ್ತಿರೋ ನಿಮ್ಮ ನಿರೀಕ್ಷೆಯಲ್ಲಿದ್ದವರು ನಾವು. ನಿಮ್ಮ ಬರುವಿಕೆನಲ್ಲ ನಿಮ್ಮ ಇರುವಿಕೆಯನ್ನು ಕೇಳಿದ ತಕ್ಷಣ ಓಡೋಡಿ ಬಂದವರು ನಾವು. ನೀವು ಹೇಳಿದ ಮಾತು ಹೇಗಾಯ್ತು ಗೊತ್ತುಂಟಾ? ಓಡುವುದಕ್ಕೆ ನಿಂತವನನ್ನ ದೂಡಿ ಬಿಟ್ಟ ಹಾಗೆ ಅಲ್ಲ, ಬಡವನ ಮನೆ ಅಂಗಳದಲ್ಲಿ ಭಾಗೀರಥಿ ಹರಿದ ಹಾಗೆ ಆಯ್ತು. ಹಾಗಾದ್ರೆ ಅವನ ಮನೆಯೇ ಉಳಿಯುವುದಿಲ್ಲ ಅಂತ ಆಯ್ತು. ಯಾಕ? ಪಕ್ಕನೆ ಬಡವರ ಮನೆಯ ಹತ್ತಿರವೇ ಭಾಗೀರಥಿ ಎದ್ದು ಬಿಟ್ರೆ ಮನೆಯೊಳಗೆ ನೀರು ಪೂರ್ತಿ ಹೋಗಿ ಅವು ಉಳಿಯುವುದೇ ಇಲ್ಲ. ಬೇಡ, ನಿದ್ದೆ ಬಂದವನಿಗೆ ಹಾಸಿಗೆ ಹಾಸಿ ಕೊಟ್ಟಷ್ಟು ಸಂತೋಷ ಆಯ್ತು ನನ್ನ. ಮತ್ತೆ ಹೇಳದೆ ಇದ್ರೆ ಆಯ್ತಪ್ಪ. ಯಾವುದು ಸರಿ ಆಗುದಿಲ್ಲ ಅಲ್ವೇ? ಅವ ಆ ಉದಾಹರಣೆಯನ್ನು ಮುಂದುವರಿಸಿ ಹೇಳುವುದು, ಅದಷ್ಟಕ್ಕೆ ಸೀಮಿತ ಅಷ್ಟೇ. ಅದರಷ್ಟು ಸಂತೋಷ ಆಗ್ತದೆ ಅಂತ. ಅದನ್ನೆಲ್ಲ ಮುಂದುವರಿಸಿ. ಅವನಿಗೆ ಹಾಸಿಗೆ ಬೇಡವಾಗಿತ್ತು, ಹಾಸಿಗೆ ಕೊಟ್ರೆ ಎಷ್ಟು ಸಂತೋಷ ಆಗ್ಲಿಕ್ಕೆ. ಎಲ್ಲಿ ಮಲ್ಕೊಂಡ್ರು ನಿದ್ದೆ ಬರ್ತದೆ. ಹಾಗಾದ್ರೆ ತಡ ಯಾಕೆ ಹೇಳಿ ಆದಷ್ಟು ಬೇಗ ಹೋಗಿಬಿಟ್ಟು ಆದಷ್ಟು ಬೇಗ ಹೋಗಿ ಉತ್ಸಾಹವನ್ನೇ ಭಂಗ ಮಾಡಿಬಿಡ್ತೇನೆ. ನಾವು ಮುಂದೆ ಹೊರಟಿದ್ದೇವೆ, ನೀನು ಮಾತಾಡ್ತಾ ಇದ್ದೇವೆ ಶ್ರೀನಿವಾಣಿ ಹಾಗೆ. ಹಾಗಲ್ಲ, ನೀವು ಹೊರಟ್ರಲ್ವ, ಮತ್ತೆ ನಾನು ಹೋಗ್ತೇನೆ ಅಂತ ಆದ್ರೂ ಒಂದು ಮಾತು ಹೇಳ್ಬೇಕಾಯ್ತಲ್ಲ. ಇಲ್ಲಿ ಎಲ್ಲೋ ಹೋದ ಮತ್ತೆ ಮುಂದೆ ಹೋಗಿ ಹುಡುಕುದು ಯಾಕೆ ನೀವು? ಅಂದ್ರೆ ನೀನು ಬರುವುದಿಲ್ಲ. ವರ್ಷಕ್ಕೊಮ್ಮೆ ಜಲಕ್ರೀಡೆ ಬರ್ಬಹುದಲ್ರಿ? ಬರ್ಬಹುದಾಗಿತ್ತು. ವರ್ಷಕ್ಕೊಮ್ಮೆ ಆದ್ರೂ ಸ್ನಾನ ಮಾಡ. ಅಲ್ಲ, ಸ್ನಾನ ಮಾಡ್ಲಿಕ್ಕೆ ಅಲ್ಲೇ ಅಂತಲ್ಲ, ಮನೆಯಲ್ಲೆಲ್ಲ ವ್ಯವಸ್ಥೆ ಉಂಟು. ಪ್ರಶ್ನೆ ಬೇರೆ. ಹಾಗಲ್ಲ, ಇದು ವಿಶೇಷ ಸ್ನಾನ. ಇದು ಸ್ನಾನಕ್ಕೆ ಹೋಗುದಲ್ಲ, ನೀವು ಜಲಕ್ರೀಡೆಗೆ ಹೋಗುದಲ್ವೇ? ನಾ ಬರ್ಬೋದಾಗಿತ್ತು. ನಮಗೆ ಆ ಕಡೆ ಇಲ್ಲ, ಈ ಕಡೆ ಇಲ್ಲ, ಹಿಂದೂ ಇಲ್ಲ, ಮುಂದೂ ಇಲ್ಲ, ಎಲ್ಲೂ ಎಲ್ಲ ಉಂಟಲ್ಲ ಮಾರ. ಯಾವ್ದ ನಿನಗೆ ಅಲ್ಲ, ನನಗುಂಟು. ಆ ಬದಿಯಲ್ಲಿ ಈ ಬದಿಯಲ್ಲಿ ನಿಮಗೂ ನೋಡಿ. ಆ ಕಡೆಯಲ್ಲಿ ನೋಡಿದ್ರು ಈ ಕಡೆ ಇದ್ದಾರೆ, ಈ ಕಡೆ ನೋಡಿದ್ರು ಇದ್ದಾರೆ. ಗಜಬಜಗಾಮಿನಿಯರು, ಮುದಿ ಗಜಗಾಮಿನಿಯರು. ನಿನ್ನ ಅಜ್ಜಿ ನಿನ್ನ ಅಜ್ಜಿ ಅಂತ ಹೇಳ್ತಾರೆ. ಮದಗಜಗಾಮಿ. ಹೌದೌದು. ನಮಗ್ ಮಾತ್ರ ಆ ಕಡೆ ಹೂ ಈ ಕಡೆ ಹೂ ಮಾತ್ರ ನಾವು ಅಲ್ಲು ಬಂದು ಹಾಕ್ಸೋ ಹಾಗೆ. ಹೌದು. ನೀನು ಮನೆಗೆ ಹೋಗಿ ನಿನ್ನ ಹೆಂಡತಿಯನ್ನು ಕರ್ಕೊಂಡು ಬಂದ್ರೆ ಆಯ್ತಲ್ಲ. ಮನೆಯಲ್ಲಿ ಓಡು. ಮನೆಯಲ್ಲೇ ಇದ್ದಾಳೆ, ಬರುವ ಪರಿಸ್ಥಿತಿ ಇಲ್ಲ. ಅವಳಿಗೆ ಬರುವ ಪರಿಸ್ಥಿತಿಯಲ್ಲಿ, ಎದ್ದು ಓಡಾಡುವ ಪರಿಸ್ಥಿತಿಯಲ್ಲಿ ಇಲ್ಲ. ಪಾಪ, ಆರೋಗ್ಯ ಸರಿ ಇಲ್ವಾ? ಎಷ್ಟು ದಿನ ಆಯ್ತು? ಈಗ ಹೇಗಿದ್ದಾಳೆ? ಅಧಿಕ ಪ್ರಶ್ನೆ ಮಾಡ್ಬೇಡ. ಆರೋಗ್ಯ ಸರಿ ಇಲ್ವಾ? ಯಾರು ಹೇಳಿದ್ದು? ಎಷ್ಟು ದಿನ ಅಂತ ಹೇಳಿದ್ದಾರೆ? ಏನ್ ಬ್ಯಾಡ್ದಿದ್ದೇ ಮಾತು ಬಿಟ್ಟರೆ ಬೇರೆ ಏನಿಲ್ಲ. ಆರೋಗ್ಯ ಸರಿ ಇಲ್ಲದೆ ಹಾಗಾದದ್ದಲ್ಲ. ಅವಳೀಗ ಗರ್ಭಿಣಿ. ಹೌದಾ? ಸಂತೋಷ, ಸಂತೋಷ. ನಿಂಗೆ ಸಂತೋಷ, ನಂಗೆ ಸಂತೋಷ ಆಗಿದೆ. ಹಾಗಾಗಿ ಆಕೆಯನ್ನು ನಾನು ಕರ್ಕೊಂಡು ಬಂದು ಜಲಕ್ರೀಡೆ ಆಡೋದಾಗಲೇ ಅಲ್ಲ. ಕಷ್ಟ ಕಷ್ಟ ಹೌದು, ಕಷ್ಟ 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 ಆಗ್ತದೆ. ಕಷ್ಟ ಆಗ್ತದೆ. ಆದ್ರಿಂದ ಸ್ವಲ್ಪ ಅವಳ ಆರೋಗ್ಯವನ್ನು ವಿಚಾರಿಸ್ಕೊಂಡು ಬರ್ತೀನಿ. ಹೌದಾ? ಅಲ್ಲ, ನಮಗೆಲ್ಲ ಕರ್ಕೊಂಡೇ ಬರಬೇಕು ಅಂತೇನಿಲ್ಲ. ಹೋದಲ್ಲಿ ವ್ಯವಸ್ಥೆ ಮಾಡ್ಕೊಳ್ತಾವು. ಹೌದಾ? ಆಯ್ತು, ನಿನ್ನ ಅನುಕೂಲ ಹೇಗುಂಟು ನೋಡು. ಹಾಗಾಗಿ ನೀವು ಮುಂದುವರಿಯಿರಿ, ನಾವು ಹಿಂದಿನಿಂದ ಸರಿ ಸರಿ ಹೊರಡೋಣವೇ. ತೈ ತೈ ತತ್ತಿನ ದೇ ತತ್ತಿನ ತಾತೈ ತತ್ತಿನ ದೇ ತೈ ತೈ ತತ್ತಿನ ದೇ ತತ್ತಿನ ತಾತೈ ತತ್ತಿನ ದೇ ದಿನ್ನಗ್ರದಿ
ಮೇಘಾವಳಿಯನ್ನು ಆಗಸದೋ ಮೇಘಾವಳಿಯನ್ನು ಆಗಸದೋ ಕಂಡು ಮೇಘಾವಳಿಯನ್ನು ಆಗಸದೋ ಕಂಡು ಮೇಘಾವಳಿಯನ್ನು ಆಗಸದೋ ಕಂಡು ಆಗಸದೋ ಕಂಡು ಆಗಸದೋ ಕಂಡು ಆಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನೋಡೆ ಆಗಲೇ ನಲಿಯುತ್ತ ಆಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ 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 ನೋಡೆ ಮೇಘಾವಳಿಯನ್ನು ಆಗಸದೋ ಕಂಡು ಆಗಸದೋ ಕಂಡು ಆಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ ನೀ ನೋಡೆ ನೀ ನೋಡೆ ಮೇಘಾವಳಿಯನ್ನು ಆಗಸದೋ ಕಂಡು ಆಗಲೇ ನಲಿಯುತ್ತ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ 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 ಕಮಲಿನಿಯನು ಕಂಡು ಕಮಲಿನಿಯನು ಕಂಡು ಕಮಲಿನಿಯನು ಕಂಡು ಕಮಲಿನಿಯನು ಕಂಡು ಕಮಲಿನಿಯನು ಕಂಡು ಅಮಿತ ವಿಲಾಸದಿ ಅಮಿತ ವಿಲಾಸದಿ ಭ್ರಮರ ಛೇಕರಿಸಿ ಭ್ರಮರ ಛೇಕರಿಸಿ
ಹೀರುತ್ತಿದೆ ಮಧುವ ಹೀರುತ್ತಿದೆ ಮಧುವ ಹೀರುತ್ತಿದೆ ಮಧುವ ಹೀರುತ್ತಿದೆ ನೋಡಿ ನೀ ನೋಡಿ ನೋಡೆ ಹಸಿರ ನಾತನೆಲ್ಲ ಹಸಿರ ನಾತನೆಲ್ಲ ಹಸಿರ ನಾತನೆಲ್ಲ ಲತೆಯ ನಾತರು ಹಸಿರ ನಾತನೆಲ್ಲ ಹಸಿರ ನಾತನೆಲ್ಲ ಲತೆಯ ನಾತರು ರಸಿಕ ಜನರ ಕಣ್ಮನವ ಸೆಳೆಯುತ್ತಿದೆ ರಸಿಕ ಜನರ ಕಣ್ಮನವ ಸೆಳೆಯುತ್ತಿದೆ ರಸಿಕ ಜನರ ಕಣ್ಮನವ ಸೆಳೆಯುತ್ತಿದೆ ನೋಡ ನೀ ನೋಡ ಹಸಿರ ನಾತನೆಲ್ಲ ಹಸಿರ ನಾತನೆಲ್ಲ ಹಸಿರ ನಾತನೆಲ್ಲ ಹಸಿರ ನಾತನೆಲ್ಲ ಲತೆಯ ನಾತರು ಲತೆಯ ನಾತರು ರಸಿಕ ಜನರ ಕಣ್ಮನವ ಸೆಳೆಯುತ್ತಿದೆ ನೋಡ ರಸಿಕ ಜನರ ಕಣ್ಮನವ ಸೆಳೆಯುತ್ತಿದೆ ರಸಿಕ ಜನರ ಕಣ್ಮನವ ಸೆಳೆಯುತ್ತಿದೆ ನೋಡೆ ರಸಿಕ ಜನರ ಕಣ್ಮನವ ಸೆಳೆಯುತ್ತಿದೆ ಕಣ್ಮನವ ಸೆಳೆಯುತ್ತಿದೆ ಕಣ್ಮನವ ಸೆಳೆಯುತ್ತಿದೆ ನೋಡೆ ನೀ ನೋಡೆ ನೀ ನೋಡೆ ಮೇಘಾವಳಿಯನ್ನು ಆಗಸದೋ ಕಂಡು ಆಗಸದೋ ಕಂಡು ಆಗಲಿನಲ್ಲಿಯುತ್ತ ನವಿಲು ಕುಣಿಯುತ್ತಿದೆ ಕಂಡಾಗಲಿನಲ್ಲಿಯುತ್ತ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನವಿಲು ಕುಣಿಯುತ್ತಿದೆ ನೋಡೆ ನೀ ನೋಡೆ ನೀ ನೋಡೆ ನೀ ನೋಡೆ ತಾ ದಿನ ತೈ ತೈ ದಿನ ತಾ ತಾ ದಿನ ತೈ ತೈ ದಿನ ತಾ ತಾ ದಿನ ತೈ ತೈ ದಿನ ತಾ ಜಲಜಾಕ್ಷಿಯೇ ಬಾ ಜಲಜಗಂಧಿನಿ ಬಾ ಜಲ ಕ್ರೀಡೆ ಆಡುವ ಬಾರೆ ಸಖಿ ಜಲಜಾಕ್ಷಿಯೇ ಬಾ ಜಲಜಗಂಧಿನಿ ಬಾ ಜಲ ಕ್ರೀಡೆ ಆಡುವ ಜಲ ಕ್ರೀಡೆಯಾಡುವ ಜಲ ಕ್ರೀಡೆಯಾಡುವ ಬಾರೆ ಸಖಿ ಬಾರೆ ಸಖಿ ನೀರಜಮುಖಿ ಬಾ ನೀರಜಗಂಧಿ ಬಾ ನೀರಜಮುಖಿ ಬಾ ನೀರಜಗಂಧಿ ಬಾ ನೀರಾಟ ಸಖಿ ನೀರಾಟ ನೀ
ಬಿಟ್ಟರೆ ಇನ್ಯಾರು ಎಳೆಯದಗೆ ಎಂಬುದಾಗಿ ಹೇಳಿದಾಗ ತಮ್ಮ ವಿಭೀಷಣನಾಡಿದ ಮಾತು ಇದ್ದಾನೆ ಕೃತವೀರ್ಯ ಪುತ್ರ ಕಾರ್ತವೀರ್ಯ ಹೌದು ಸುಭದ್ರವಾದ ಆಡಳಿತಾತನದು ಎಂದು ಮಾಹಿಷ್ಪತಿ ನಗರಕ್ಕೆ ಬಂದರೆ ನಗರದ ಹೊರದ್ವಾರದಲ್ಲಿ ಯಾರು ಕಾಣ್ತಾ ಇಲ್ವಲ್ಲ? ಇಲ್ಲ. ನೋಡು ನೋಡು ಸ್ವಲ್ಪ ನೋಡು. ನೋಡೋಣ ನೋಡೋಣ. ಇಲ್ಲಿ ಯಾವುದೋ ಒಂದು ಇದೆ ಅಂತ ಗೊತ್ತಾಯ್ತು. ಮಾತನಾಡಿಸು. ನೋಡುವ ನೋಡುವ ನೋಡುವ. ಯಾರೋ ನೀನು? ನೀನು ಯಾರು ಅಂತ ಕೇಳಿದೆ. ಬಾಗಿಲ್ ಸರಿಯಾಗಿ ಹೇಳ. ಬಾಗಿಲ್ ಬಕ್ಕನ ಸಾಹಿತ್ಯ ಇದಲ್ಲ. ಇಲ್ಲಿಯ ಬಾಗಿಲ ಪಟ ತಿನ್ನುವುದಲ್ಲ ಅಂತ ಗೊತ್ತಾಯ್ತು. ಹೌದು. ಇದೇನಿದು? ಸಾಯ್ ಸಾಯ್. ಇದು ನಿನಗೆ ಮಾತ್ರ ಹೀಗ? ಇಲ್ಲಿ ಇದ್ದವರಿಗೆಲ್ಲ ಹೇಗ? ನಿನಗೆ ಮಾತ್ರ ಹೀಗೆ? ಹುಟ್ಟುವಾಗಲೇ ಹೀಗ? ಹುಟ್ಟಿದ ಮೇಲೆ ಹೀಗ? ಹುಟ್ಟುವಾಗಲೇ ಹೀಗ? ಹುಟ್ಟಿದ ಮೇಲೆ ಹೀಗ? ಹುಟ್ಟಿದ ಮೇಲೆ ಹೀಗ? ಒಳ್ಳೆ ವೈದ್ಯರಿಲ್ವ ನಿಮ್ಮಲ್ಲಿ? ವೈದ್ಯರಿಗೆ ತೋರಿಸ್ಬೇಕಿತ್ತಲ್ಲ. ಇದು ಸೋಯ್ ಸೋಯ್ಯನ್ನ ನಿನ್ನ ಮೂಗನ್ನ ಹೋಗಿದ್ಯಾ? ಏನ್ ಹೇಳಿದ್ರು? ವೈದ್ಯರನ್ನ ನೋಡಿ ಎಂತದ? ಮೂಗಿನೊಳಗೆ ದುರ್ಮಾಂಸ. ಏನ ದುರ್ಮಾಂಸ? ಆಮೇಲೆ ಏನ್ ಹೇಳಿದ್ರು? ಕತ್ತರಿಸಿ ಬಿಸಾಡ್ಬೇಕಿತ್ತು. ನಿನ್ನದ್ದು ಮತ್ತೆ ಯಾರದ್ದು? ಮತ್ತೆ ಉಳಿದವ್ರಿಗೆ 25 ಮೂಗಿರ್ತದ? ಹಾಗಾಗಿ ಈ ಮುಖಕ್ಕೆ ಅಹಂಕಾರ. ಎಂತದ್ದು? ಈ ಮುಖಕ್ಕದು ಅಹಂಕಾರ. ಅಹಂಕಾರವ ಅಲಂಕಾರಕ್ಕೆ ಒಂದು ವರ್ಷ. ಹಾಗಾಗಿ ಮೂಕ ತರಿಸಲಿಲ್ಲ. ಹೌದೇನಾ? ಇಲ್ಲಿಗೆ ನೀನು ಬಾಡಿ ಯಾವುದಿದು? ಈಗ ನಾಗ ಈಗ ಮಹೇಶ್ ಮುಗಿ ಮುಗ. ಎಂತದ? ಮಹೇಶ್ ಮುಗಿ ಮುಗ. ಮಹೇಶ್ಮತಿಪುರ. ಸರಿಯಾಗಿ ಹೇಳು. ಇಲ್ಲಿ ಅಧಿಕಾರಿ ಯಾರು? ಕಾಕಿ ಪೀಕ ಗುಂಗ. ಯಾವುದು? ಕಾಕಿ ಪೀಕ ಗುಂಗ. ಕಾಕಿ ಪಿಕ್ಕಿ ಕಾರ್ತವೀರ್ಯ ವರ್ಷ. ಕಾಕಿ ಪೀಕ ಗುಂಗ. ಇಕ್ಕಾಗಬೇಕು ಉದ್ಯೋಗ. ಯಾಕೆ ಉದ್ಯೋಗ ಬಿಡಬಹುದಿತ್ತಲ್ಲ ನೀನು? ಯಾಗ ನೀನು ಹೊಟ್ಟೆ ಅಪ್ಪ ಹೋಗಿದ್ದ. ಎಂತದ? ಉದ್ಯೋಗ ಬಿಟ್ಟು ಹೊಟ್ಟೆ ಅಪ್ಪ ಹೋಗಿದ್ದ. ಅಪ್ಪನ ವಿಷಯ ಜಾಗ್ರತೆ. ಆಗಂಗ ಬಿಕ್ಕಿ ಕುಬಾಯಿಂದ ಕುಪ ಇಲ್ವಾ? ಬಿಂಗಿ ಕುಬಾಯಿಂದ ಉಪಾಯ ಇಲ್ಲ. ಭಾಗ ಮಗ ಒಂದು ಹೇಳ. ಯಾಕೆ ಉಪಾಯ ಇಲ್ಲ? ಪಗಂಪಗೆ. ಎದ ಪೈ ಪೈ? ಪಗಂಪಗೆ ಪರಂಪರೆ. ಅಂದ್ರೆ ಹೇಗೋದು? ಅಂದ್ರೆ ನಮ್ಮ ಅಜ್ಞೆಯ ಅಜ್ಞೆಯ ಮೇಗ್ ಅಪ್ಪಯ್ಯ, ಅಪ್ಪಯ್ಯ ಮೇಗ್ ನಾನು, ನಂಗ ಮೇಗ್ ಮಗ. ನಿನ್ನ ಮೇಲೆ ಮಗನ? ಅಜ್ಜನ ಮೇಲೆ ಅಪ್ಪ, ಅಪ್ಪನ ಮೇಲೆ ನೀನು, ನಿನ್ನ ಮೇಲೆ ನಿನ್ನ ಮಗನ? ಅಡ್ಡಿಲ್ಲ. ಮಗ ಅಲ್ಲ ನೀನೇ ಹೇಳಿದ್ದಲ್ವೇನೋ? ಹೋಗಿಯಂಗ ಕೂಗಿ ಹೋಗಿಯ? ನನಗೆ ಗೊತ್ತಿಲ್ಲ, ನೀನೇ ಹೇಳಿದ್ದು. ಯಾಕ ಎಂತ ಪೈ ಪೈ ಅಂತೆಲ್ಲ ಹೇಳಿದೆ. ಅಜ್ಜನ ನಂತರ ಅಪ್ಪ, ಅವನ ನಂತರ ನೀನು.
ಅಪ್ಪಗೆ ಹಾಗಾಗಿ ಉಗ್ರೋಗ ಬಂದೀಗ ಈಗ ಕಾಕಿ ಪೀಕಕ್ಕುಂಗ ಇಲ್ಲಿ ನೀನ್ ಯಾರು? ನಾನು ಹಂಗೆ ಹಂಗ ನೀನು ಹಂಗೆ ಹಂಗ ಸಂಗೀತಗಾರ ಬೇಕು ನಮ್ಗೆ. ಸ್ವಲ್ಪ ಹೇಳಿ ಹೇಳಿ. ಸಂಗೀತ ಕುರಿತಾಗಿ ಆಸಕ್ತಿ ಉಂಟು ನಮ್ಗೆ. ಸೊಗೆ ಒಂದ ರಾಗ ಹಂಗಿಗ್ವಾ ಸಂಗೀತ ಸೊಗೆ. ನೀ ಹಂಗಂಗೆ ಹೋಗ್ಕಂಗ ಯಾಕೆ ಹಂಗಿಗ್ ಆಗಂಗ ಈಗ ಹಕ್ಕುಂಗ ಎಂತದ ಏ ಪುಣ್ಯಾಕ್ ಮಂಗ್ ಮಾಕಂಗಿಗೆ ಹೋಗ ಹಂಗಿಕ ಮಂಗಿ ಹಾಕಂಗ ಮತ್ತೆ ಹೇಳದಿಲ್ಲ ನಾನು ಸಂಗೀತಗಾರ ಅಂತ. ಹಂಗೆ ಹಂಗ ಹಿಂಗಿಂಗ ಹಂಗಿಗೆ ಹಂಗಿಂಗ ಹಿಂಗಿಗೆ ಹೇಗೋ ಸಂದೇಶ ಚರಣಕ್ಕೆ ಬರುವ ನಿಮ್ಮೊಡೆಯಂಗೆ ಸಂದೇಶ ಚರಣಕ್ಕೆ ಬರುವ ನಿಮ್ಮೊಡೆಯಂಗೆ ಬಂದಿರುವುದು ದುರಗೆ ಶೀಘ್ರದಲ್ಲಿ ಮುಂದಿ ಬಾರ್ಬಲವನ್ನೊಡಗೊಂಡು ಬರ ಹೇಳೆನರು ಎಂದನೋ ದೂತನುಲವಿನಲಿ ಸಂದೇಶಾಚಾರ ಇಲ್ಲಿ ಬಂದವರು ಹೇಳಿದ್ದನ್ನ ಅವ್ರು ಹೇಳಿದ್ದನ್ನ ಕೇಳು. ಹಾಗಿದ್ರೆ ನೇರವಾಗಿ ನಿನ್ನ ಅಪ್ಪ ಇದ್ದಲ್ಲಿ ಹೋಗು. ಮತ್ತೆ ಎಷ್ಟೊತ್ತಿಗೆ ಹೋಗೋದು? ಜನಕಾಲ ಹುಟ್ಟಿಸಿದವನಲ್ಲ, ಅನ್ನ ಕೊಟ್ಟ ತಂದೆ. ಹೋಗು, ಹೇಳು. ಹೊರದ್ವಾರದಲ್ಲೇ ಕನಕಲಂಕಾಧೀಶ ಅವನು ಸಾಯುವುದ? ಮುಂದೆ ವಿಷಯ ಏನು ಅಂತ ಕೇಳು. ಕನಕಲಂಕಾಧೀಶ ರಾವಣ ಬಂದಿದ್ದಾನೆ. ನಾನು ಹೌದು ಹೌದು ನಮ್ಮ ಮಂತ್ರಿ ಪ್ರಹಸ್ತ ಅದಲ್ವಾ? ಪ್ರಹಸ್ತ ಹೆಂಗು ನಮಗೆ ಹೇಳಬೇಕು. ಹೌದು ಯಾತುದಾನೇಂದ್ರಕ್ಕೆ ಹಿಂದೆಮ್ಮ ನಗರದಲ್ಲಿ ಯಾತುದಾನೇಂದ್ರಕ್ಕೆ ಇಲ್ಲೆಮ್ಮ ನಗರದಲ್ಲಿ ಭೂತಳೇಶ್ವರನು ನಾರಿಯರ ಭೂತಳೇಶ್ವರನು ನಾರಿಯರ 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 ರಾತ ಸಹವನ ಕೈದಿಯನು ಬರುವ ನರೆಗಳಿಗೆ ನಾರಿಯರ ರಾತ ಸಹವನ ಕೈದಿಯನು ಬರುವ ನರೆಗಳಿಗೆ ನೀ ತಡೆಯುವುದೆನಲೆಂದನ ಸುರ ನೀ ತಡೆಯುವುದೆನಲೆಂದನ ಸುರ ನಿಮ್ಮೊಳಿ ಇಲ್ವಾ? ಪಾಪ ಏನಾಗ್ ಸತ್ತ? ಎಷ್ಟೊತ್ತಿಗೆ ಸತ್ತ? ಎಲ್ಲಿ ಸತ್ತ? ಹೀಗಾಗಬಾರ್ದಿತ್ತು. ಹಂಗೆ ಬಿಕ್ಕೆ ನಾನು ಅಲ್ಲ ನಿಮ್ಮೊಡಿ ಇಲ್ಲ ಅಂದೆ ಹೋದ್ನಾ? ನಿಮ್ಮೊಡಿ ಮತ್ ನೀನ ಹೇಳಿದಲ್ವಾ ನಮ್ಮೊಡಿ ಎಲ್ಲ ಈಗಿಲ್ಲಿಲ್ಲ. ಎಲ್ಲಿ ಹೋಗಿದ್ದಾನೆ? ಎಂತದ ಜಯಕ್ಕೆ ಜಲಕ್ರೀಡೆ ಜಗತ್ತಿಗೆ ವಾಹನಕ್ಕೆ ವನವಿಹಾರ. ಉಪ್ಪೆ ಹೊಂಗನ್ನ ಮತ್ತೆ ಯಾರನ್ನು ಕರ್ಕೊಂಡು ಹೋಗಿದ್ದಾನೆ? ನಾಯಿ ಮರಿಯನ್ನು ಹೆಕ್ಕೊಂಡು ಹೋಗಿದ್ದಾನೆ. ಅಯ್ಯೋ ನಿಮ್ಮ ಒಡಿನ ಪರಿಸ್ಥಿತಿ. ನಾಯಿ ಮರಿಯನ್ನು ಹಿಡ್ಕೊಂಡು ಹೋದ್ನವ. ನೀ ಭಾಗ ಎಂತರ ನಾನೇ ಮರಿಯಂಗೋ ಅಂದ್ರೆ ಗೊತ್ತಾಗಿಲ್ವಾ? ಇಲ್ಲ ನಾನೇ ಮರಿ ಹಾ 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 ನಾರಿ ಮಣಿಯರು ಇಕ್ಕೊತ್ತು ನಾನೇ ಮರಿಯನ್ನು ಗೊತ್ತಾಗಿ ಹೀಗಂಕು ಗೊತ್ತಾಯ್ಕೊಂಗಿಂಗ ಅಭಿನಯ ಮಾಡ್ದಲ್ಲ ನೀನು. ಅವಂಗ ಕಕ್ಕೊಂಡು
ವಹವಿಹಾಗ ಜಗತ್ತಿಗೆ ಹೋಗಿಂಗಾಗೆ ಎಲ್ಲಿಗೆ ಹೋಗಿದ್ದಾನೆ? ಹೋಗನ್ನ ಹಾ ಇಂಗು ಇಂಗ್ ಒಗೆದ ಹಾ ನಮ್ಮಗಾಂಗಿ ಎಂತ ಹಿಂಗ ಯಾವ್ದಕ್ಕೆ ಹೋಗ್ತದ್ದು ಹಿಂಗು ಸರ್ಪತ್ರೆಗೆ ಆಯ್ತಾ ಹಿಂಗ್ ಹೋಗ್ತದ್ದು ಹಾಕ್ ಬಾಗೆ ಹಾಗಾಗಿ ಬಾಗೆ ಹಾ. ಎಲ್ಲ ಉಪ್ಪು ಇಂಗು ಹಾ ಇಂಗು ಇಂಗ್ ಪುಣ್ಯಾಗ ಮಗ ಮಗ ನಂಗ್ ಮಗಾಂಗಿ ಯಾವಾಗ? ಅಯ್ಯೋ ಛೇ ಒಬ್ನೇಯ ಹೇಳಿದೆಯಲ್ಲ ನನ್ನ ಮಗ ನದಿಯೊಳಗೆ ಅಂತ. ಹೋದ್ನಾ ರಾಜ ಮಗ ಮಗ ಹೋ ಹಾ? ಮುಸುಕ್ ಮಗ ಹೋಗ ನಿನ್ ಮಗ ನಂಗ್ ಮಗ ಹಂಗೋ ಹಾ. ನಂಗ್ ಮಗ ಹಂಗಿ ನರ್ಮದಾ ನದಿ ಹಂಗಿಗೆ ಜಗತ್ತಿಗೆ ಜಗತ್ತಿಗೆ ಮಗ ವಿಹಾಗ ಕೊಂಗಿಂಗಾಗೆ ಎಷ್ಟೊತ್ತಿಗೆ ಬರ್ತಾನೆ? ಹಪ್ಪು ಕೊಂಗ್ಮಕ್ಕ ನಿನ್ನ ಒಡೆಯ ಅಂದ್ರೆ ಏನು ಸೊಪ್ಪರುದೇನು ಅಂದ್ರೇನು ಅರ್ಥ ಉಂಟೇನು ಇದಕ್ಕೆ? ಹಂಗ ನಿನ್ನ ಒಡೆಯ ಸೊಪ್ಪು ಹೊತ್ಕೊಂಡು ಬರುದು ಯಾಗ ನಿನ್ನ ಒಡೆಯ ಮುಂಗ್ ಹೊಂಗಿ ನೀ ಮತ್ಯ ನೀನ ಹೇಳಿದ್ದಲ್ವೇನು ನಮ್ಮ ಒಡೆಯ ಸೊಪ್ಪು ಹೊತ್ಕೊಂಡು ಬರ್ತಾರೆ. ಹಪ್ಪು ಮಕ್ಕಾಗೆ ಹಂಗ ಹಾ. ಹುಪ್ಪ ಹೊಕ್ಕಿ ಹಂಗ ಮಕ್ಕಾಗೆ ಸ್ವಲ್ಪ ಹೊತ್ತಿನಲ್ಲಿ ಬರ್ತಾರೆ. ನಮಗೆ ಈಗಲೇ ನೋಡ್ಬೇಕಲ್ಲ. ಈಗ ಹೋಗ್ಬೇಕು ಹಂಗ ನೀವು ಹಂಗಿಗೆ ಹೋಗ್ಬೇಕು. ಹೋಗ್ತೇವೆ. ಹುಡುಕುತ್ತಿದ್ದಂತ ಬಳ್ಳಿಗೆ ಕಾಲಳೆದಂತಾಯ್ತು. ಹಾ. ನರ್ಮದಾ ನದಿಯ ತಟದಲ್ಲಿದ್ದಾನೆ ಅಂತಾದ್ರೆ ಹಾ. ನಾವೆಲ್ಲ ಅಲ್ಲಿಗೆ ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ. ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ. ನೀರಿಲ್ಲವಾದರೆ ನೀರಾಟ ಸಲ್ಲ. ನೀರಿಲ್ಲವಾದರೆ ನೀರಾಟ ಸಲ್ಲ. ನೀರಾಟ ಸಲ್ಲ. ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ. ನೀರಿಲ್ಲವಾದರೆ ನೀರಾಟ ಸಲ್ಲ. ನೀರಲಾಲಿಸಿ ಕೇಳು ನೀರಿಲ್ಲವಲ್ಲ. ನೀರಿಲ್ಲವಾದರೆ ನೀರಾಟ. ನೀರಿಲ್ಲವಾದರೆ ನೀರಾಟ ಸಲ್ಲ. ನೀರ ಓ. ಸ್ವಲ್ಪ ತಡೆದುಕೊಳ್ಳಿ. ಉತ್ಸಾಹದಲ್ಲಿ ಮುಂದುತ್ತಾ ಇದ್ದವರು ನಾವು, ಆದ್ರೆ ತಡೆದಿದ್ದೇವೆ. ಯಾಕೆ? ಅದಕ್ಕೆ ಕಾರಣ ಉಂಟು. ಬರುವಾಗ ಇದ್ದ ಉತ್ಸಾಹ ಈಗಿಲ್ವಾ? ಉತ್ಸಾಹ ಉಂಟು, ಹಾ. ತಡೆಯೋದಕ್ಕೆ ಕಾರಣ ಉಂಟು. ಏನು? ಸಣ್ಣ ಸಮಸ್ಯೆ. ಸಮಸ್ಯೆ? ಹೌದು. ಸಮಸ್ಯೆ ಏನಿದ್ರು ನನ್ನಲ್ಲಿ ಹೇಳಿ, ಹೇಳಿಲ್ಲ. ನಾನು ಬಗೆಹರಿಸಿ ಕೊಡ್ತೇನೆ. ನೀರ ಲಾಲಿಸಿ ಕೇಳು ನೀರಿಲ್ಲವಲ್ಲ. ನೀರಿಲ್ಲವಾದರೆ ನೀರಾಟ ಸಲ್ಲ. ಹೀಗೆ ಹೇಳಿದ್ರೆ ಹೇಗಾಗ್ತದೆ? ನೀರು ಉಂಟಲ್ಲ. ಹಾ ಉಂಟು, ಹ್ಮ್ ಆದ್ರೆ ಒಂದು ಹಾ, ಯಾವುದಕ್ಕೆ ಅದೊಂದು ಪ್ರಮಾಣ ಅಂತ ಬೇಕಲ್ವಾ? ಹೌದು. ಈ ನೀರಾಟಕ್ಕೂ ಹಾಗೆ ಪ್ರಮಾಣ ಉಂಟಲ್ವಾ? ಪ್ರತಿಯೊಂದಕ್ಕೂ ಪ್ರತಿಯೊಬ್ಬರಿಗೂ ಪ್ರಮಾಣ ಅನ್ನೋದುಂಟು. ಹ್ಮ್
ಅದರಲ್ಲಿಯೂ ಗಂಡಸರ ಪ್ರಮಾಣ ಬೇರೆ, ಹೆಂಗಸರ ಪ್ರಮಾಣ ಬೇರೆ ಅಲ್ವಾ? ಗಂಡಸರ ಪ್ರಮಾಣ ಇಂತಿಷ್ಟು ಅಂತ ತೀರ್ಮಾನ ಆಗಿ ಹೋಗಿದೆ. ಹೌದು. ಹೆಂಗಸರ ಪ್ರಮಾಣ ಎಷ್ಟು ಅಂತ ಸಂಶೋಧನೆ ನಡೆಸುವುದಕ್ಕೆ ಹೋದವ ಇನ್ನು ತಿರುಗಿ ಬರ್ಲಿ. ಗೊತ್ತಾಗ್ಲಿಲ್ಲ. ವದಂತಿ ಉಂಟು, ಸತ್ಯವೋ ಮಿಥ್ಯವೋ ಗೊತ್ತಿಲ್ಲ. ಅದು ಗಟ್ಟಿ ಕೇಳಿದ್ರೆ ಹೆಂಗಸರಿಗೆ ಗೊತ್ತಿಲ್ಲ. ಹಾ ಹಾ ಅದೇ ಸಮಸ್ಯೆ ಅದು. ಅವರದ್ದು ಅವರಿಗೇ ಗೊತ್ತಾಗುದು ಹಾಗೆ. ಹಾ ಅಲ್ಲವಾ ಈ ನೀರಾಟಕ್ಕೆ ಪ್ರಮಾಣ ಗಂಡಸರಿಗಾದ್ರೆ ಕಂಠ ಪ್ರಮಾಣ ನೀರು ಸಾಕು. ನಮಗಷ್ಟೇ ಬೇಕು ಅಂತಿಲ್ಲ, ಸೊಂಟ ಪ್ರಮಾಣ ಇದ್ರು ನಾವು ಸುಧಾರಿಸ್ಕೊಳ್ತೀರಿ. ಆದ್ರೆ ನಮಗ್ ಹಾಗಲ್ಲ, ನಮಗ್ ಕಂಠ ಪ್ರಮಾಣವೇ ಬೇಕು. ಕಂಠ ಪ್ರಮಾಣವೇ ಬೇಕು, ಬೇಕೇ ಬೇಕು. ಹೆಣ್ಣು ಮಕ್ಕಳಿಗೆ ಕಂಠ ಪ್ರಮಾಣ ಬೇಕೇ ಬೇಕು. ಅದೇನಷ್ಟು ಬೇಕೇ ಬೇಕು. ಅದು ಅದು ತೋಚುತ್ತಲಿದೆ ಕುಚನಾಚಿಕೆ ಗೇಡು ತೋಚುತ್ತಲಿದೆ ಕುಚ ನಾಚಿಕೆ 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 ಗೇಡು ತೋಚುತ್ತಲಿದೆ ಕುಚ ನಾಚಿಕೆ 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 ಗೇಡು ಹೇ ಚತುರ ನೀನಾಲೋಚನೆ ಮಾಡು, ಹೇ ಚತುರ ಚತುರ ನೀ ಆಲೋಚನೆ ಮಾಡು, ನಾಚಿಕೆ ಗೇಡು ತೋಚುತ್ತಲಿದೆ ಕುಚ ನಾಚಿಕೆ ಗೇಡು, ಹೆಚ್ಚು ದೂರನೆ ನೀನಾಲೋಚನೆ ಮಾಡು, ನೀರಲಾಲಿಸಿ ಕೇಳು, ನೀರಿಲ್ಲವಲ್ಲ ನೀರಿಲ್ಲವಾದರೆ ನೀರಾಟ ಸಲ್ಲ. ತೋಚುತ್ತಲಿದೆ ಕುಚ ನಾಚಿಕೆ ಗೇಡು, ಹೇಗೆ ದುರನೆ ನೀನಾಲೋಚನೆ ಮಾಡು, ನಾಚಿಕೆ ಗೇಡು ಆಲೋಚನೆ ಮಾಡು, ನೀರಲಾಲಿಸಿ ಕೇಳು, ನೀರಿಲ್ಲವಲ್ಲ ಅದು ಪ್ರಮಾಣ ಹೆಣ್ಣು ಮಕ್ಕಳಿಗೆ ಸೊಂಟ ಪ್ರಮಾಣವೇ ಬೇಕು. ಕಂಠ ಪ್ರಮಾಣ ಬೇಕೇ ಕಂಠ ಪ್ರಮಾಣ ಬೇಕೇ ಬೇಕು. ಅದು ಸ್ವಲ್ಪ ಕಡಿಮೆ ಇದ್ರೆ ಸುಧಾರಿಸಿಕೊಳ್ಳಿ. ಇಲ್ಲ, ಆಗುವುದೇ ಇಲ್ಲ. ನಾವು ಗಂಡಸರಲ್ಲಿ ಯಾವ ವಿಷಯ ಬೇಕಾದ್ರೂ ಕೇಳಿ, ಸುಧಾರಣೆ ಎನ್ನುವುದುಂಟು. ನಮಗೆ ಯಾವ ವಿಷಯದಲ್ಲಿಯೂ ಸುಧಾರಣೆ ಇಲ್ಲ. ಅದರಲ್ಲೂ ಈ ವಿಷಯದಲ್ಲಂತೂ ಸುಧಾರಿಸಿಕೊಳ್ಳಿಕ್ಕೆ ಆಗುವುದೇ ಇಲ್ಲ. ಹಾಗೆ ಹೇಳ್ಬೇಡ, ಈ ವಿಷಯದಲ್ಲಿಯೂ ಇಲ್ಲ ಹೇಳ್ಬೇಡ. ಅಲ್ಲ, ಈ ವಿಷಯದಲ್ಲಿ ಇಲ್ಲ ಅಷ್ಟೇ. ಅದು ಹೇಳಲೇಬೇಕು. ಹೇಳದಿದ್ರೆ ನಿಮ್ಗೆ ಗೊತ್ತಾಗುವುದಿಲ್ಲ. ಅದು ನಿಮಗೆ ಗೊತ್ತಾಗ್ತದೆ, ನೀವು ಚತುರರಲ್ವಾ, ಆಲೋಚನೆ ಮಾಡಿ ಗೊತ್ತಾಗ್ತದೆ. ಅಲ್ಲ, ಆಲೋಚನೆ ಮಾಡಿ ನನಗೆ ಗೊತ್ತಾಗ್ತದೆ. ನನಗೆ ಹಾಗಾದ್ರೆ ನಾನು ಆಲೋಚನೆ ಮಾಡುವ ತನಕ ನೀವು ಕಾಯ್ಬೇಕು. ಅಲ್ಲ, ನನಗೆ ಹೇಳಲಿಕ್ಕೆ ನಾಚಿಕೆ ಆಗುತ್ತದೆ. ಆ ಮಟ್ಟಿಗೆ ಅವಳು ಹೇಳ್ತಾಳೆ. ಹೇಳೆ, ಅವಳಿಗೆ ಗೊತ್ತು, ನಿನ್ನ ವಿಷಯ ಸಂಪೂರ್ಣ ಗೊತ್ತಿರೋದು ಅವಳಿಗೆ. ಅಂದ್ರೆ ನೀನ್ ಹೇಳುದು ಎಂತದ್ದು? ನಾಚಿಕೆ ಅವಳಿಗೆ ಆಗ್ತದೆ, ನೀನು ಹೇಳು. ಅಂದ್ರೆ ನನಗಾಗುದಿಲ್ವಾ? ನಿನಗೆ ಗೊತ್ತು. ಆದಿತ್ತು, ನಾನೇ ಹೇಳ್ತೇನೆ. ಕಂಠಕ್ಕಿಂತ ಕೆಳಗೆ, ಸೊಂಟಕ್ಕಿಂತ ಮೇಲೆ ಹಾ, ಹೆಣ್ಣಿಗೆ ಮಾನವೀಯತೆ ಉಂಟು. ಈ ಕಿವಿಯಲ್ಲಿ ಹೌದು ಸ್ವಾಮಿ. ಅದು ಬಹಳ ನಿನ್ನಲ್ಲಿ ನೀನೇ ಹೇಳ್ಬೇಕಿತ್ತು ಅದನ್ನು. ಅವಳಲ್ಲಿ ಹೇಳಿ ಅಂತ ಹೇಳಿದ್ದೆ. ಹೌದು, ಚತುರರಾದಂತಹ ನೀವು ಸೂಚನೆ ಕೊಟ್ಟದ್ದೇ ಹೌದು ಅಂತ ಆದ್ರೆ ಅರ್ಥವಿಸಿಕೊಳ್ಳುವಂತಹ ಸಾಮರ್ಥ್ಯ ಉಂಟು ಎನ್ನುವ ಕಾರಣಕ್ಕಾಗಿ ನಿಮ್ಮ ಕಿವಿಯಲ್ಲಿ ಸೂಚ್ಯವಾಗಿ ಹೇಳ್ತೇವೆ. ಅದು ಹೀಗೆ. ನಾರಿಯರ ಹುಯ್ಯಲನು ಕೇಳುತ್ತಲವನಿಪೋ ನಾಚಿಕೆ ಸಾರ ಸಾಕ್ಷಿಯರೇ ನಾಚದಿರೆನುತ ಸತಿವಾರದೊಡನಾಡುತ್ತಲಿ ಕರ ಸಹಸ್ರದೇವು ನದಿಯ ಸಲೀಲವಂ ತಡೆಬಿಟ್ಟಲಾಗ ಅರೆ ಕ್ಷಣದಲ್ಲಿ ನರ್ಮದಾ ನದಿಯ ಒಡ್ಡನ್ನು ಕಟ್ತೇವೆ.
ಮಾಡ್ತೇನೆ ಹಾ 500 ಕರಗಳಿಂದ ಹಾ ಹಾ ಮತ್ತೆ 500 ಕರಗಳಿಂದ ನಿಮ್ಮೊಟ್ಟಿಗೆ ಜಲಕ್ರೀಡೆ ಆಡ್ತೇನೆ. ಬಾರೆಂದು ನದಿ ಉಕ್ಕಿ ಹರಿಯಲ ಕೆಳ ರಾವಣನು. ಏನು ಆಶ್ಚರ್ಯವಿದು! ಹಾ ನಡುನೆತ್ತಿಗೆ ಭಗವಾನ್ ಭಾಸ್ಕರ ಬಂದದ್ದನ್ನು ನೋಡಿ ತ್ರಿ ಸಂಜೆ ಈಶ್ವರನನ್ನು ಆರಾಧಿಸುವ ನಾನು, ಕುಲದೇವನನ್ನ ಪೂಜಿಸುವ ನಾನು, ಮಿಂದು ಶುಚಿರ್ಭೂತನಾಗಿ ಮಳಲಿನ ಲಿಂಗವನ್ನ ಮಾಡಿ ಪೂಜಿಸುತ್ತಿರುವ ಸಮಯ ನೀರು ಉಕ್ಕಿ ಬರುವ ಲಿಂಗವನ್ನ ತೊಳೆದುಕೊಂಡು ಹೋಯಿತು. ಹೇಳಿದ್ರಲ್ಲ ನಮ್ಮಲ್ಲಿ ನದಿಯ ಮೇಲ್ಭಾಗದಲ್ಲಿ ಒಬ್ಬಾತ ಜಲಕ್ರೀಡೆ ಆಡುತ್ತಾ ಇದ್ದಾನೆ, ನದಿಗೆ ಒಡ್ಡು ಕಟ್ಟಿದ್ದಾನೆ ಎಂದು. ಆತನೇ ಕಾರ್ತವೀರ್ಯನಿದ್ದಿರಬೇಕು. ಅಲ್ಲಿಗೆ ಸೇನೆ ಬಂದೀವೋ ಈ ನದಿ ತಟದಿ, ಸೇನೆ ಬಂದೀವೋ ಈ ನದಿ ತಟದಿ, ನೀನಿದರ ನಿಧಾನಿಸುದಯದಿ, ಸೇನೆ ಬಂದೀವೋ ಈ ನದಿ ತಟದಿ. ಈಗ ನೀರು ಕಡಿಮೆ ಆಯ್ತು ಅಂತ ನಿಲ್ಲಿಸಿದ್ದ. ಇಲ್ಲವೇ ಇಲ್ಲ. ಅದಲ್ಲ ನೋಡಿದ್ರ ಆ ಕಡೆಯಲ್ಲಿ ಹೊಡೆಯಿರಿ ಬಡೀರಿ ಕೊಚ್ಚಿರಿ ಕೊಲ್ಲಿರಿ ಎನ್ನುವ ಹಾಗೆ ಸದ್ದು ಕೇಳಿ ಬರ್ತಾ ಉಂಟು. ಮಾತ್ರ ಅಲ್ಲ, ಭೂಮಿ ಎದ್ದಂತಹ ಧೂಳೆನ್ನುವುದು ನಭೋಮಂಡಲವನ್ನು ಸೇರುತ್ತಾ ಉಂಟು. ಯಾವುದೋ ಒಂದು ಸೇನೆ ಈ ಕಡೆ ಬಂದಾಗುಂಟು, ಭಯವಾಗುತ್ತಾ ಉಂಟು ಸ್ವಾಮಿ. ನೀವು ಹೊರಮನೆ ಹೋಗಿ ನಾನು ನೋಡಿಕೊಳ್ತೇನೆ. ತಿತ್ತಿಜಾಪತಿ ಬರುವುದನು, ತಿತ್ತಿಜಾಪತಿ ಬರುವುದನು ಕಾಣು ತೊರಸನು ಕಿಡಿಗಾರಿದನು, ಕಾಣು ತೊರಸನು ಕಿಡಿಗಾರಿದನು. ತಿತ್ತಿಜಾಪತಿ ಬರುವುದನು ಕಾಣು ತೊರಸನು ಕಿಡಿಗಾರಿದನು. ಶರ ಜಪವ ಕೈಗೊಂಡು, ಶರ ಜಪವ ಕೈಗೊಂಡು ಮತ್ತಿರಲಾರ್ಪಡಿಸುತ್ತ ಹೊಂದ, ಶರ ಜಪವ ಕೈಗೊಂಡು ಮತ್ತಿರಲಾರ್ಪಡಿಸುತ್ತ ಹೊಂದ. ವಸುಮತೀಶ ಕೇಳು, ವಸುಮತೀಶ ಕೇಳು, ನಿನ್ನ ಪುರವದಲ್ಲಿ ಹೆಸರದೇನು, ಪುರವದಲ್ಲಿ ಹೆಸರದೇನು, ಹೃದಯ ನಿನ್ನ ನಾಮವೇನು, ಉಸಿರು ಬೇಗದಿ. ಅಯ್ಯೋ! ಮುಖದಲ್ಲಿ ಕ್ಷಾತ್ರ ತೇಜಸ್ಸು, ನೆತ್ತಿಯ ಮೇಲಿರುವ ಮುತ್ತಿನ ಕಿರೀಟ, ಹಿಂಬದಿಯಲ್ಲಿರುವ ಅಮಿತವಾದ ಸೇನೆ, ಇದನ್ನೆಲ್ಲ ನೋಡಿ ನೀನೊಬ್ಬ ವಸುಮತೀಶ ಹೌದೇ ಎಂಬುದನ್ನ ಅರ್ಥವಿಸಿಕೊಂಡೆ. ನನ್ನ ಊಹೆ ಸತ್ಯವೇ ಆದರೆ ಯಾವ ನಾಡಿನವ, ಹೆಸರೇನು, ಕುಲ ಯಾವುದು ಹೇಳು. ಯದು ಕುಲೇಂದ್ರ, ಅಸುರ ಕೇಳು ಯದು ಕುಲೇಂದ್ರ, ಅಸಮ ಸಾಸಿ ಕಾರ್ತವೀರ್ಯ, ಅಸಮ ಸಾಸಿ ಕಾರ್ತವೀರ್ಯ. ರಸಯೊಳೆನ್ನ ನಾಮ ನಿನ್ನ ಹೆಸರದೇನಿಲ್ಲ. ಅಯ್ಯೋ, ನನ್ನ ಹೆಸರಿಕೆಯಿಂದ ವಸುಮತೀಶ ನಾನು ಎನ್ನುವುದನ್ನು ಹೇಗೆ ನೀನು ತಿಳಿದೆಯು? ನಿನ್ನ ಆಯಾ ಆಕೃತಿಯಿಂದ ಇರಸರಿಕೆಯ ಮೇಲೆ ನೀನೊಬ್ಬ ಅಸುರ ಹೀಗೆ ನಾನು ತರ್ಕಿಸಿದ್ದೇನೆ. ಸತ್ಯ ಅಂತ ಆದ್ರೆ ನನ್ನ ವರ್ತಮಾನದ ವಿಷಯವನ್ನು ಹೇಳ್ತೇನೆ. ಈ ಮಾಹಿಷ್ಮತಿಯ ದೊರೆ, ಕೃತವೀರ್ಯ ರಾಕಾವತಿಯರ ಸಂಜಾತ, ಹೈಹಯ ವಂಶಸ್ಥ,
ಕರ್ತವೀರ್ಯಾರ್ಜುನ ಅಂತ ನನ್ನ ಹೆಸರು. ಅಸುರ ನೀನು ಯಾರು ಹೇಳು? ಧೀರ ಲಂಕೆ ಅರಸ ಧೀರ ಧೀರ ಲಂಕೆ ಅರಸ ಶತ್ರುವಾರ ಮಥನ ಬ್ರಹ್ಮವಂಶ ಶತ್ರುವಾರ ಮಥನ ಬ್ರಹ್ಮವಂಶ ಕೈರವಾಸ್ಯ ಎಂಬರಿಂದ ವೀರ ಕೇಳೇಲ ಬ್ರಹ್ಮವಂಶೋದ್ಭವ ನಾನು ಕೈಕಸೆ ಹಾಗೂ ವಿಶ್ವವಸುವಿನ ಮಗ ಓ ರಾವಣ ಎಂಬುದು ನನ್ನ ಹೆಸರು. ಸರಿ. ಅಂತಹ ನಾನು ಧೀರ ಲಂಕೆ ಅರಸ. ಶಹಬಾಷ್ ಶಹಬಾಷ್. ಧೀರನಾದರ್ ಒಳಿತು ಮನಕ್ಕೆ ಬಾರಿ ಹರುಷವು ಧೀರರ ಆಂಧ್ರಗಡದಿಂದ ಧೀರನಾದರ್ ಒಳಿತು ಮನಕ್ಕೆ ಬಾರಿ ತೋಷವಾಯ್ತು ದಿಡವೋ ಧೀರ ಧೀರ ಧೀರನಾದರ್ ಒಳಿತು ಮನಕ್ಕೆ ಭಾರಿ ತೋಷ ಭಾರಿ ತೋಷ ಭಾರಿ ತೋಷವಾಯ್ತು ದಿಡವು ಬಂದ ಕಾರಣಗಳೇನು ಪೇಳು ಬೋರ ಈಗಲೇ ಬಂದ ಕಾರಣಗಳು ಏನು ಪೇಳು ಬೋರ ಈಗಲೇ ಬಂದ ಕಾರಣಗಳೇನು ಬೇಡು ಬೋರನೀಗಲೇ ತೀರದ ಹಂಬಲಿನಲ್ಲಿ ಅಯ್ಯೋ ವೀರ ಧೀರ ಗಂಭೀರ ರಾವಣ ಭಾರಿ ದೋಷ ಆಯ್ತು. ಸಮ್ಮುಖದಲ್ಲಿ ಬಂದು ನಿಂತ ವ್ಯಕ್ತಿ ಸಾಮಾನ್ಯನಲ್ಲ, ಅಸಾಮಾನ್ಯ. ರಾವಣ ಬಂದ ಕಾರಣ ಯೋಚನೆ ಮಾಡ್ತಾ ಇದ್ದೆ. ಯಾವ ಮಂದ ಬುದ್ಧಿಯವನು ಕಾರಣ ಇಲ್ಲದೆ ಕಾರ್ಯೋನ್ಮುಖನಾಗುವುದಿಲ್ಲ. ಹೌದು. ಈಗ ನೀನು ಬರುವುದಕ್ಕೆ ಕಾರಣ ಏನು? ಅದೇ ಅರ್ಥ ಆಗ್ತಾ ಇಲ್ಲ. ಹೇಳು, ಹೊರಡು. ದುರವ್ವ ಬಯಸಿ ಹೋಗ್ಬೇಕಿದ್ರೆ ಕಾರಣ ಬೇಕು. ಬೇಕೇ ಬೇಕು. ಪ್ರಬಲವಾದ ಕಾರಣವನ್ನೇ ಹೊತ್ತು ಬಂದಿದ್ದೇನೆ. ಓಹೋ, ಸ್ವರ್ಣಲಂಕೆಯಲ್ಲಿರುವ ಕಾಲ ಕೇಳಿತು ನಿನ್ನ ಹೆಸರು. ಮಾಹಿಷ್ಮತಿ ನಗರದಲ್ಲಿ ಕೃತವೀರ್ಯ ಪುತ್ರನೊಬ್ಬ ಬಲಾಢ್ಯನಾಗಿ ಬೆಳೆದಿದ್ದಾನೆ ಎಂಬುದಾಗಿ ಕೇಳಿದ ಮೇಲೆ ಅಲ್ಲಿ ನಿಲ್ಲಿಕ್ಕಾಗ್ಲಿಲ್ಲ. ಹಾಗಾಗಿ ನಿನ್ನಲ್ಲಿ ದೂರವ ಬಯಸಿ ಬಂದವ. ವೈರವಿಲ್ಲ ಬರಿದೇ ಯುದ್ಧ ಗೈವೆಯಲ್ಲ ತೈರದ ಆಂಧ್ರಗಡದಿಂದ ಬಿರಿದು ನಮ್ಮೋಳ್ ವೈರವಿಲ್ಲ ಬಿರಿದು ನಮ್ಮೋಳ್ ವೈರವಿಲ್ಲ ಬರಿದೆ ಯುದ್ಧ ಗೈವೆ ಎಲ್ಲ ಬಿರಿದು ನಮ್ಮೋಳ್ ವೈರವಿಲ್ಲ ಬರಿದೆ ಯುದ್ಧ ಗೈವೆ ಎಲ್ಲ ತೆರಳು ಬಂದ ತೆರದಿ ನೀನು ಬೋರ
ನೀಗಲೇ ತೆರಳು 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 ಬಂದ ತೆರದಿ ನೀನು ಪೋರ ಈಗಲೇ ತಿರಿದು ನಮ್ಮೋಳ್ ವೈರವಿಲ್ಲ ಬರಿದೆ ಯುದ್ಧ ಗೈವೆಯಲ್ಲ ತೆರಳು ಬಂದ ತೆರದಿ ನೀನು ಪೋರದೀಗಲೇ ತದ್ದಿತ್ತ ತಗದಿತ್ತ ತದ್ದಿತ್ತ ತೆರಳು ಬಂದ ತೆರದಿ ನೀನು ಬೋರನಿಗಲೇ ರಾವಣ ತುರವ ಬಯಸಿ ಬಂದೆ, ಹೌದು. ತಪ್ಪಲ್ಲ. ಆದ್ರೆ ನೀನು ಹೇಳಿದ ಕಾರಣ ಮಾತ್ರ ಸಮರ್ಪಕವಾದದ್ದಲ್ಲ. ಯಾಕೆ? ಹೆಣ್ಣು ಹೊನ್ನು ಮಣ್ಣು ಈ ಮೂರು ವೈರಕ್ಕೆ ಪ್ರಬಲ ಕಾರಣ. ನಿಮ್ಮ ಮಣ್ಣನ್ನು ನಾವು ಈ ತನಕ ಆಕ್ರಮಿಸಿದ್ದಿಲ್ಲ. ನಿಮ್ಮ ಹೊನ್ನಿನ ಅಪೇಕ್ಷೆ ಖಂಡಿತ ನಮಗಿಲ್ಲ. ನಿಮ್ಮ ಊರಿನ ಹೆಣ್ಣು ಮಕ್ಕಳ ಸೀರೆ ಸರಗಿಗೆ ಕೈ ಕೊಟ್ಟವನೂ ಅಲ್ಲ. ಈ ಯಾವ ಪ್ರಧಾನ ಕಾರಣ ಇಲ್ಲದೆ ಕಾಲು ಕೆದರಿ ಕಾಳಗಕ್ಕೆ ಬಂದೆ ಅಂತಾದ್ರೆ, ಪಂಚಾಂಗ ಗಟ್ಟಿಲ್ಲದೆ ಮನೆ ಕಟ್ಟಿದ್ರೆ ಹೇಗೆ ಭದ್ರವಾಗಿ ನಿಲ್ಲುವುದಿಲ್ವೋ ಹಾಗೆ ಕಾರಣ ಪ್ರಬಲವಾಗಿ ಇಲ್ಲ ಅಂತಾದ್ರೆ ಮಾಡಿದ ಕಾರ್ಯದಲ್ಲಿ ಯಶ ಸಿಗಲಾರದು. ನನ್ನ ಸ್ವಭಾವವೇ ಹಾಗೆ. ಶ್ರೇಷ್ಠವಾದದ್ದೊಂದು ಎಲ್ಲಿದೆಯೋ ಅದನ್ನ ನಾನು ಏನು ಅಂತ ನೋಡಬೇಕು. ಹೌದಾ? ವಸ್ತುವೇ ಆದರೆ ವಶಪಡಿಸಿಕೊಳ್ಳುವುದು, ವ್ಯಕ್ತಿಯೇ ಆದರೆ ಅವ ಎಷ್ಟು ಶ್ರೇಷ್ಠ ಅಂತ ನೋಡುವುದು. ಇದು ನನ್ನ ಸ್ವಭಾವ. ರಾವಣ, ನಿನ್ನಲ್ಲಿಗೆ ನೀನು ಇದ್ರೆ ನನ್ನಲ್ಲಿ ನಾನಿದ್ರೆ ಈರುವರೆಗೂ ಕ್ಷೇಮವಾಗ್ತಾ ಇತ್ತು. ಒಂದು ಕಾಲದಲ್ಲಿ ಹಲ್ಲಿಗೂ ನಾಲಿಗೆಗೂ ಸಂಘರ್ಷ ಏರ್ಪಟ್ಟಿತಂತೆ. ನಾಲಿಗೆ ಹೇಳಿತಂತೆ ತಾನೇ ಹೆಚ್ಚು, ಹಲ್ಲು ಹೇಳಿತಂತೆ ತಾನೇ ಹೆಚ್ಚು. ಹೀಗೆ ನಾಲಿಗೆ ತಾನೇ ಹೆಚ್ಚು ಅಂತ ಹೇಳುತ್ತಾ ಇರುವಾಗ ಹಲ್ಲು ಥಟ್ಟನೆ ನಾಲಿಗೆಯನ್ನು ಕಚ್ಚಿ ಬಿಟ್ಟಿದ್ದಂತೆ. ಅಯ್ಯಯ್ಯೋ ಅಂತ ನಾಲಿಗೆ ಒಬ್ಬೆ ಹಾಕಿತಂತೆ. ಆವಾಗ ಹಲ್ಲು ಕೇಳಿತಂತೆ, ಈಗ ಹೇಳು, ನಾನು ಹೆಚ್ಚೋ ನೀನು ಹೆಚ್ಚು? ನಾಲಿಗೆ ಮಾತಾಡಲಿಲ್ಲ. ಹಲ್ಲಿಗೆ ಸಂತೋಷ ಆಯಿತು. ತಾನೇ ಹೆಚ್ಚುವುದನ್ನು ಪರ್ಯಾಯವಾಗಿ ನಾಲಿಗೆ ಒಪ್ಪಿಕೊಂಡಂತಾಯಿತು. ಹಿರಿ ಹಿರಿ ಹಿಗ್ಗುತ್ತಾ ಸಾಗುತ್ತಿರುವ ಸಂದರ್ಭ, ಮಾರ್ಗದಲ್ಲಿ ಅನತಿ ದೂರದಲ್ಲಿ ಬರುತ್ತಿರುವಂತಹ ಒಬ್ಬ ವ್ಯಕ್ತಿಯನ್ನು ಕಂಡಾಗ ನಾಲಿಗೆ ಬಾಯಿಗೆ ಬಂದ ಹಾಗೆ ಬೈಯುವುದಕ್ಕೆ ತೊಡಗಿತಂತೆ. ಅವ ಮುಷ್ಟಿ ಬಲಿದರಂತೆ ಹಲ್ಲು ಮೇಲೆ ಬಿಟ್ಟು ಹಲ್ಲೆಲ್ಲ ಉರುಳಿ ಹೋಯ್ತು. ಆವಾಗ ನಾಲಿಗೆ ಕೇಳ್ತಂತೆ, ಈಗ ಹೇಳು, ನಾನು ಹೆಚ್ಚೋ ನೀನು ಹೆಚ್ಚೋ? ನನಗೂ ನಿನಗೂ ಸಂಘರ್ಷ ಏರ್ಪಟ್ರೆ ಈರುವರೆಗೂ ನಷ್ಟ ಆಗುವುದು ಸತ್ಯ. ನನ್ನ ಸ್ಥಿತಿ ನಾಲಿಗೆ ಅಂತಾದೀತು, ಆದ್ರೆ ನಿನ್ನ ಸ್ಥಿತಿ ಹಲ್ಲಿನಂತಾದೀತು. ನೀ ತಿಳ್ಕೊಂಡ ಹಾಗೆ ನಿನ್ನ ಸ್ಥಿತಿ ಇರುವುದಿಲ್ಲ, ಗೊತ್ತಾಯ್ತಾ? ತೀರ್ಮಾನ ಆಗಲೇಬೇಕೆಂಬ ಕಾರಣಕ್ಕಾಗಿ ನಾನು ಯುದ್ಧವನ್ನು ಮುಂದುವರಿಸಿದೆ. ನಮ್ಮ ಸೇನೆ ಸೋತಿದ್ದು ಹೌದು, ಅದ್ರ ನಿರ್ಣಯ ಆಗುವುದು ಅಲ್ಲಿಗಲ್ಲ. ಸೇನಾ ನಾಯಕನಾದ ನಾನಿರುವವರೆಗೆ ಯುದ್ಧಕ್ಕೊಂದು ಇದಮ್ಮಿತ್ತಮ್ಮೆಂದು ನಿರ್ಣಯ ಆಗುವುದಿಲ್ಲ. ನಾನೇನು ನಾಡು ವರವೀರೋಚನ ಪುತ್ರನು ಕೃತದಿನ್ನ
ವರವೀರೋಚನ ಪುತ್ರನು ಸೆರೆಯೋಳಿಡೆ ಸೆರೆಯೋಳಿಡೆ ತರಳಾಕ್ಷಿಯರು 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 ನಿನ್ನನು ಸೆರೆಯೋಳಿಡೆ ತರಳಾಕ್ಷಿಯರು 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 ನಿನ್ನನು ಸೆರೆಯೋಳಿಡೆ ತರಳಾಕ್ಷಿಯರು 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 ನಿನ್ನನು ತರಳಾಕ್ಷಿಯರು ನಿನ್ನನು ಸೆರೆಯೋಳಿಡೆ ತರಳಾಕ್ಷಿಯರು 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 ನಿನ್ನನು ತರಳಾಕ್ಷಿಯರು ನಿನ್ನನು ಬರದಿಂದ ಒಂದೊಂದು ಹೊತ್ತಿಗೆ ಕೂಡಿಸಿದ ಬರದಿಂದ ಒಂದೊಂದು ಹೊತ್ತಿಗೆ ಕೂಡಿಸಿದ ಬರದಿಂದ ಒಂದೊಂದು ತುತ್ತಿಗೆ ಕೂಣಿಸಿದ ತುತ್ತಿಗೆ ಕೂಣಿಸಿದ ತುತ್ತಿಗೆ ಕೂಣಿಸಿದ ತುತ್ತಿಗೆ ಕೂಣಿಸಿದ ಪರಿಯ ನಾನ ರೀತಿಯೇನೋ ರವಣ ಕೇಳೋ ಪರಿಯನ ಅರೀತಿಯೇನೋ ಆ ಬರದಿಂದ ಒಂದೊಂದು ತುತ್ತಿಗೆ ಕೂಣಿಸಿದ ತುತ್ತಿಗೆ ಕೂಣಿಸಿದ ಪರಿಯ ನಾನ ರೀತಿಯೇನೋ ರಾವಣ ಕೇಳೋ ಪರಿಯನ ಅರೀತಿಯೇನೋ ವರವಿರೋಚನ ಪುತ್ರನು ಸೆರೆಯೋಳಿಡೆ ತರಳಾಕ್ಷಿಯರು ನಿನ್ನ ರಾವಣ ಹಣೆ ಬರಗೆಟ್ಟವನೇ ನಾನು ನೀನು ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟು ಹೇಳ್ತೀಯ ಗೊತ್ತಾಗುದಿಲ್ಲ. ನಿನ್ನ ಗತ ಇತಿಹಾಸವನ್ನ ಚೆನ್ನಾಗಿ ತಿಳಿದವನು ನಾನು. ಒಂದು ಲೋಕದಲ್ಲಿ ರಸಾತಲಕ್ಕೆ ಹೋದಿಯಂತೆ ವೈರೋಚನಿ ಬಲಿಚಕ್ರವರ್ತಿ ಅವನನ್ನು ಕೆಣಕಿದೆಯಂತೆ. ಆತ ದುರದಲ್ಲಿ ನಿನ್ನನ್ನು ಪರಾಭವಗೊಳಿಸಿ ಕಾರಾಗೃಹಕ್ಕೆ ದೂಡಿದರಂತೆ. ಪ್ರಚಾರ ಆಯ್ತಂತೆ. 10 ತಲೆ 20 ತೋಳಿನ ವಿಚಿತ್ರ ರೀತಿಯ ಪ್ರಾಣಿ ಒಂದು ನಮ್ಮ ಕಾರಾಗೃಹದಲ್ಲಿ ಬಂಧಿಸಲ್ಪಟ್ಟಿದೆ. ಯಾವುದೋ ಕೂಪ ಮಂಡುಕಗಳು ಹೇಳದ್ದಾಗಿರ್ಬೇಕು. ಏನೋ ತಂಡವಾಗಿ ಬಂದ್ರಂತೆ. ಬರುವಾಗ ಬರಿಗೈಯಲ್ಲಿ ಬರ್ಲಿಲ್ಲ ಬಂತು. ಶಿಷ್ಟಾಚಾರ ಎಲ್ಲಾ ಕಡೆಗೂ ಸಾಧಾರಣ ಒಂದೇ ರೀತಿ ಇರ್ತದೆ ನೋಡು. ದೇವರನ್ನು ನೋಡುವುದಕ್ಕೆ ಹೋಗುವರು, ಪ್ರಾಣಿ ಸಂಗ್ರಹಾಲಯಕ್ಕೆ ಪ್ರಾಣಿಗಳನ್ನು ನೋಡುವುದಕ್ಕೆ ಹೋಗುವರು, ಬರಿಗೈಯಲ್ಲಿ ನಮ್ಮಲ್ಲಿ ಹೋಗುವುದಿಲ್ಲ. ಅಲ್ಲಿಯೂ ಹಾಗೆ ಅಂತ ಆಯ್ತು. ವಿಚಿತ್ರ ರೀತಿಯ ಪ್ರಾಣಿ ಅಂತ ಪ್ರಚಾರದಲ್ಲಿದ್ರು. ನಿನ್ನನ್ನು ನೋಡುವುದಕ್ಕೆ ಬರುವಾಗ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋಗುವವರು ಕೈಯಲ್ಲಿ ಏನಾದರೂ ತಿಂಡಿ ತಿನಿಸುಗಳನ್ನು ಹಿಡಿದುಕೊಂಡು ಹೋದ ಹಾಗೆ ಹಿಡಿದುಕೊಂಡು ಬಂದ್ರಂತೆ. ಒಳಗಿದ್ದ ನಿನ್ನನ್ನು ನೋಡಿ ಭಯವಾಯ್ತಂತೆ. ಹೊರಗಿಂದಲೇ ಒಂದೊಂದು ತುತ್ತನ್ನು ತರಳಾಕ್ಷಿಯರು ಒಳಗೆ ಇದ್ದಂತೆ
ಒಳಗಿದ್ದ ನೀನು ಅದನ್ನು ಪಡೆಯುವುದಕ್ಕಾಗಿ 10 ನಾಲಿಗೆಯನ್ನು ಹೊರಚಾಚಿ ನೆಗದಿಯಂತೆ ಅದು ಪ್ರಚಾರ ಆಯಿತು. ಒಂದೊಂದು ತುತ್ತಿಗೆ ರಾವಣ ಭರದಿಂದ ಕುಣಿದ. ಅದೇ ಇತಿಹಾಸ ಮಾಹಿಷ್ಮತಿಯಲ್ಲಿಯೂ ಪುನರಾವರ್ತನೆಯಾದೀತು. ಜಾಗ್ರತೆ ರಾವಣ. ಅಲ್ಲ, 10 ತಲೆಯ ಪ್ರಾಣಿ ಅಂತ ಹೇಳಿದ್ರೆ ನಿನಗೇನು ಹೇಳಬೇಕು? ಏನ್ ಹೇಳ್ತೀಯ? 1000 ಭುಜದ ಪ್ರಾಣಿ ಅಂತ ಬೇಕಾ? ಹಾಗಂತ ನಾನು ಕಾರಾಗೃಹದಲ್ಲಿ ಬಂಧಿಸಲ್ಪಡ್ಲಿಲ್ಲ. ನಾನು ಅದಲ್ಲ, ಹಾಗ ಪ್ರಚಾರ ಆಗ್ಲಿಲ್ಲ. ಪ್ರಾಣಿ ನಾನು ಹೇಳಿದ್ದಲ್ಲ, ಅವ್ರು ಹೇಳಿದ್ದಿದ್ದು. ಸರಿ, ಕೇಳಿದ ಕತೆ ಹೌದು. ಅದನ್ನು ತಿಳಿದವ ಸ್ವಲ್ಪ ಯೋಚನೆ ಮಾಡಬೇಕು. ನಾನು ವಿಮರ್ಶೆ ಮಾಡುವುದಾದ್ರೆ ಯೋಚನೆ ಮಾಡ್ತಿದ್ದೆ. ಹಾ, ಕೇಳಿದ ಕಥೆಯನ್ನು ನೀನೇ ಬಂದಾಗ ನಿನ್ನ ಮುಖದಲ್ಲಿ ಹಾಗೆ ತೆಗೆದಿಟ್ಟೆ. ಹೌದೌದು. ಈಗ ನನ್ನನ್ನು ಆಕ್ಷೇಪಿಸುವ ನೀ ಮಾಡ್ತಾ ಇರುವುದೇನ ತಪ್ಪೇನು? ವ್ಯಾಳ ವೇಣಿಯರ ಕೂಡಿ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತೇನೆ. ಸರಿ, ಈ ಕತೆ ಎಲ್ಲ ಹೇಗಿರ್ತದೆ ಗೊತ್ತಾ? ಮೇಣದ ಮುದ್ದೆ ಹಾಗೆ. ಒಬ್ಬರ ಕಿವಿಯಿಂದ ಮತ್ತೊಬ್ಬರಿಗೆ ಹೋಗುವಾಗ ಏನೇನೋ ಅಂಟಿಕೊಳ್ಳುವುದು. ಹೋಗ್ಲಿ, ಸೋಲನ್ನ ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುವವನ. ಆದ್ರೆ ನನಗೂ ನಿನಗೂ ವ್ಯತ್ಯಾಸ ಏನು? ವ್ಯಕ್ತಿಯ ಚಾರಿತ್ರ್ಯದ ಮೇಲೆ ಅವನಿಗೆ ಗೌರವ ಬರುವುದು. ಮಧ್ಯಾಹ್ನ ಹೊತ್ತು ಈಶನನ್ನ ಪೂಜಿಸ್ತಾ ಇದ್ದವ ನೀನು. ನಿನ್ನ ಅಭ್ಯಾಸ. ನೀನು ಸಾರ್ವಜನಿಕವಾದ ಈ ನರ್ಮದಾ ನದಿಯ ತಟದಲ್ಲಿ ಹೆಂಗಳೆಯರೊಡನೆ ವ್ಯಾಳವೇಣಿಯರೊಡನೆ ಜಲಕ್ರೀಡೆ ಆಡುತ್ತಾ ಇದ್ದೀಯ. ನಮ್ಮ ಕ್ರಮ. ನಾವು ಬಂದದ್ದು ಗೊತ್ತಿಲ್ವ ನಿನಗೆ? ಈಗ ಗೊತ್ತಾಯ್ತಲ್ಲ. ಹೌದು. ನೀನು ಹೆಂಬೇಡಿಯ ವೀರನು. ತೋರಿಸು. ಕರಗಳಿಪ್ಪತ್ತು ಭಾಷೆಯು ಬಿಗಿದು ತನ್ನ ಚರಣದ ಒದೆದು ಜಡಿದಾರ್ಪಡಿಸಿ ಸಲೆಪ ಜಾರಿಸುತ್ತ ನುಡಿದ ನಾಗ. ಸಿಕ್ಕಿದೆಯ ದೈತ್ಯರಾಯ.
ರಕ್ಕಸರುಳು ಶ್ರೇಷ್ಠ ನನಗ್ಯಾರು ಸರಿ ಎಂಬ ಸೊಕ್ಕಿಂದ 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 ನೀ ಬಂದು ದುರವನು ಗೈದೆಯ ಸೊಕ್ಕಿಂದ ನೀ ಬಂದು ದುರವನು ಗೈದೆಯ ರಕ್ಕಸರುಳು ಶ್ರೇಷ್ಠ ನನಗ್ಯಾರು ಸರಿ ಎಂಬ ಸೊಕ್ಕಿಂದ ನೀ ಬಂದು ದುರವನು ಗೈದೆಯ ರಕ್ಕಸರುಳು ಶ್ರೇಷ್ಠ ನನಗ್ಯಾರು ಸರಿ ಎಂಬ ಸೊಕ್ಕಿಂದ ನೀ ಸೊಕ್ಕಿಂದ ನೀ ಸೊಕ್ಕಿಂದ ಬಂದೆನ್ನೋಳು ದುರವನ್ನು ಗೈದೆಯ ಸಿಕ್ಕಿದೆಯ 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 ದೈತ್ಯರಾಯ ನೀ ಕಕ್ಕನೆ ಬಂದೆನ ಕೈಯೋ ಸಿಕ್ಕಿದೆಯ ದೈತ್ಯರಾಯ ಏ ರಾವಣ, ರಥದಲ್ಲಿ ಹೊರಗಿದ ನಿನ್ನನ್ನು ಹಾಗೇ ಬಿಡಲಿಲ್ಲ. 20 ಕರಗಳನ್ನು ಪಾಶದಿಂದ ಬಂಧಿಸಿ ನಿನ್ನನ್ನು ಎಡಗಾಲಿಂದ ತುಳಿದು ಅಪಮಾನಿಸಿದ್ದೆ. ಸೊಕ್ಕು ನಿನಗೆ. ಕಾರಣ ರಕ್ಕಸರಲ್ಲಿಯೇ ತಾನೊಬ್ಬ ಶ್ರೇಷ್ಠ ಅತಿ ಶ್ರೇಷ್ಠ. ತನಗೆ ಸರಿಸಾಟಿಯಾದವರು ಭುವನತ್ರಯದಲ್ಲಿ ಮತ್ತೊಬ್ಬರಿಲ್ಲ. ವಿಶ್ರವಸು ಮಹಾಮುನಿಯ ಮಗ, ಕೈಕಸ ಗರ್ಭ ಸಂಭೂತ ಇತ್ಯಾದಿ ಇತ್ಯಾದಿಯಾಗಿ ಒಡಲಹಂಕಾರ. ಹಾಗಾಗಿ ಘಕ್ಕನೆ ಬಂದೆ, ಪಕ್ಕನೆ ನನ್ನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡೆ. ನೋಡೋಣ, ಕಾರಾಗೃಹದಲ್ಲಿ ಇಡ್ತೇನೆ. ಬಿಡಿಸಿಕೊಂಡು ಹೋಗುವುದಕ್ಕೆ ನಿನ್ನ ಅಪ್ಪ ವಿಶ್ರವಸು ಮಹಾಮುನಿ ಬರ್ತಾನೆ. ಅಲ್ಲ, ನಿನ್ನ ಅಜ್ಜ ಬ್ರಹ್ಮಮಾನಸ ಪುತ್ರ ಪುಲಸ್ತ್ಯ ಬ್ರಹ್ಮ ಬರ್ತಾನು. ನೋಡ್ತೇನೆ. ಒಂದು ಮಾತನ್ನು ಹೇಳಿಬಿಡ್ತೇನೆ ಕಾರ್ತವೀರ್ಯ. ಹೇಳು. ನನ್ನ ಬದುಕಿನಲ್ಲಿ ನಾನು ತಿರಸ್ಕಾರ ಮಾಡದ್ದು, ತಾತ್ಸಾರ ಮಾಡದ್ದು ಹಾ ನರ ಮತ್ತು ವಾನರರು. ಹಾ ಈ ಹೊತ್ತು ನನಗೆ ಅರಿವಾಯಿತು. ಹಾ ನನ್ನ ತಾತ್ಸಾರ ಮಾಡುವಿಕೆಯೇ ಹಾ ನನ್ನ ಬದುಕಿಗೆ ಮುಳುವಾದೀತೋ ಎಂದು ಪ್ರಾಮಾಣಿಕವಾಗಿ ನಿನ್ನ ಶ್ರೇಷ್ಠತೆಯನ್ನು ಒಪ್ಪಿಕೊಳ್ತೇನೆ. ನಾನು ನಿನ್ನ ಪಂಥಾವಾನವನ್ನು ನಾನು ಸ್ವೀಕರಿಸುವುದಕ್ಕೆ ಬಲವಾದ ಕಾರಣ ಉಂಟು. ನಿನ್ನ ತಲೆಗಳು ಕಡಿದರೂ ಕಡಿದರೂ ಮತ್ತೆ ಮತ್ತೆ ಚಿಗುರೊಡೆಯುತ್ತವೆ. ನನ್ನ ಕರಗಳು ಕಡಿದರೂ ಕತ್ತರಿಸಿದರೂ ಮತ್ತೆ ಮತ್ತೆ ಚಿಗುರೊಡೆಯುತ್ತವೆ. ಇದು ಸಂಘರ್ಷ. ಅಲ್ಲಿ ಕಡಿದು ಚಿಗುರೊಡೆದ ತಲೆ ಶ್ರೇಷ್ಠವೋ, ಕಡಿದರೂ ಚಿಗುರೊಡೆಯುವಂತ ಮತ್ತೆ ಹುಟ್ಟುವಂತಹ ಕರಗಳು ಶ್ರೇಷ್ಠವು. ಇತ್ಯರ್ಥ ಆಗಬೇಕು ಅಂತಿತ್ತು. ಯಾಕೆಂದ್ರೆ ನೀನು ಹರನ ಅನುಗ್ರಹಕ್ಕೆ ಪಾತ್ರನಾದವ, ಹರಿಯ ಅವತಾರವಾಗಿರುವಂತ ದತ್ತಾತ್ರೇಯರ ಅನುಗ್ರಹಕ್ಕೆ ಪಾತ್ರನಾದವ ನಾನು. ಆದ್ರಿಂದಲೇ ಇದು ಹರಿಹರರ ಸಂಘರ್ಷ ಈ ರೂಪದಲ್ಲಿ. ಇತ್ಯರ್ಥ ಆಯ್ತೋ ಇಲ್ವೋ? ನೀನು ಒಪ್ಪಿಕೊಂಡಿಯೋ ಇಲ್ವೋ? ಖಂಡಿತ. ಇನ್ನು ನಿನ್ನಲ್ಲಿ ದ್ವೇಷ ಭಾವನೆ ಇಲ್ಲ. ನಾನು ಸ್ನೇಹ ಹಸ್ತವನ್ನು ಚಾಚ್ತಾ ಇದ್ದೇನೆ. ಗೌರವದಿಂದ ನಿನ್ನನ್ನು ಬೀಳ್ಕೊಡ್ತೇನೆ. ಮಾರನಯ್ಯನ ಮಾತ ಮೀರದೆ ಮಾರನಯ್ಯನ ಮಾತ
ದೇವ ಸಕಲಾಗ